ರೈತರತ್ನ ರೈತರತ್ನ ರೈತರತ್ನ. ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ನಮ್ಮ ಕರುನಾಡಿನ ಎಲ್ಲ ಪ್ರೀತಿಯ ರೈತ ಬಾಂಧವರಿಗೆ, ಅವರ ಕುಟುಂಬಗಳಿಗೆ ಸ್ವಾಗತ ಸುಸ್ವಾಗತ. ಇದು ನಿಮ್ಮೆಲ್ಲರ ನೆಚ್ಚಿನ ರೈತರತ್ನ ಕಾರ್ಯಕ್ರಮ. ಇನ್ನು ಇಷ್ಟೊಂದು ಸಂಚಿಕೆಗಳು ಉರುಳಿ ಹೋಗ್ತಾ ಹೋಗ್ತಾ ಈ ಒಂದು ಕುರ್ಚಿ ಕೇವಲ ಸಾಧಕರ ಕುರ್ಚಿ ಆಗದೆ ಇಲ್ಲಿ ಒಂದು ಪ್ರೇರಣೆಯ ಶಕ್ತಿ ಇದೆ, ಇಲ್ಲಿ ಒಂದು ಚಿಂತನೆಯ ಶಕ್ತಿ ಇದೆ. ಎಲ್ಲವೂ ಕೂಡ ನಮ್ಮ ಸಮಾಜಕ್ಕೆ ಎಷ್ಟು ಪೂರಕ ಅಂತಂದರೆ ಅದು ನಮಗೆ ಗೊತ್ತಾಗ್ತಾ ಇರೋದು ನಿಮ್ಮ ಅಭೂತಪೂರ್ವವಾದ ರೆಸ್ಪಾನ್ಸ್ನಿಂದ. ಅಷ್ಟೇ ಅಪಾರವಾದ ಶಕ್ತಿ ನಿಮ್ಮ ರೆಸ್ಪಾನ್ಸ್ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ತುಂಬುತ್ತಾ ಇದ್ದೀರಾ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಬನ್ನಿ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮ್ಮ ಗುಣಪಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ, ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಇಷ್ಟು ದಿನ ಕೇವಲ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕೃಷಿಕರಿಗೆ ಮಾರ್ಗದರ್ಶಕರಾಗಿ ಇದ್ದಂತಹ ನಮ್ಮ ತೀರ್ಪುಗಾರರು ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರಿಗೂ ಕೂಡ ಸದಾಕಾಲ ಮಾರ್ಗದರ್ಶನವನ್ನು ನೀಡ್ತಾ ಎಷ್ಟು ಮಾಹಿತಿ ಹಂಚೋದಕ್ಕೆ ಸಾಧ್ಯವೋ ಅಷ್ಟನ್ನು ನಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಬಂದಿರುವಂಥ ನಮ್ಮ ಪ್ರೀತಿಯ ತೀರ್ಪುಗಾರರನ್ನು ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಬನ್ನಿ. ಮೊದಲನೇದಾಗಿ ಲೆಟ್ಸ್ ವೆಲ್ಕಮ್ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ GKBKಯ ಸಹ ವಿಸ್ತರಣಾ ನಿರ್ದೇಶಕರು, ಹೌದು, ಜೊತೆಗೆ ನಮ್ಮ ದೂರದರ್ಶನಕ್ಕೆ ತುಂಬಾ ಹತ್ತಿರವಾದ ನಂಟನಿಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಆರಂಭವಾದಾಗಿಂದ ಕೂಡ ಅವರ ಒಂದು ಸಪೋರ್ಟ್ ಹೇಳ್ತೀರದು ಅಂತಾನೆ ಹೇಳಬೇಕು. ನಮ್ಮ ಕಾರ್ಯಕ್ರಮದ ತೀರ್ಪುಗಾರರಾಗಿ ಕೂಡ ತುಂಬಾನೇ ದೊಡ್ಡ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತು ಅಷ್ಟೇ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರುವಂತ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ KP ರಘುಪ್ರಸಾದ್ ಸರ್. ನಮಸ್ತೆ ಸರ್, ವೆಲ್ಕಮ್. ಇನ್ನು ಮತ್ತೊಬ್ಬ ತೀರ್ಪುಗಾರರು, ಅವರ ಇಂಟ್ರೊಡಕ್ಷನ್ ಮಾಡೋದಕ್ಕೆ ಯಾವಾಗಲೂ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ಇಲ್ಲಿ ಪರಿಚಯ ಆಗಿದ್ದು ಕೃಷಿ ಕ್ಷೇತ್ರದ ಒಬ್ಬ ದಿಗ್ಗಜ ಅಂತ, ಅಷ್ಟೇ ಅಲ್ಲದೆ ಕೃಷಿ ಸಾಹಿತಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹೌದು ಅಂತ ನಮಗೆಲ್ಲರಿಗೂ ಗೊತ್ತಿತ್ತು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಸಂಚಿಕೆಯಲ್ಲಿ ಒಂದು ಮನೋರಂಜನೆ, ಒಂದು ಡೈಲಾಗ್ಸ್ ಆಗಿರ್ಬೋದು, ಈ ಮೂಲಕ ಕಂಪ್ಲೀಟ್ 1 ಗಂಟೆಗಳ ಕಾಲ ನಮ್ಮನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ನಮ್ಮೆಲ್ಲರ ಖುಷಿಗೆ ಕಾರಣ ಆಗುವಂಥದ್ದು ತುಂಬ ಒಂದು ಬೇರೆ ರೀತಿಯಾದ ವಿಶೇಷವಾದ ವಿಚಾರ. ಆ ಒಂದು ವಿಚಾರ ನಮಗೆ ಪ್ರತಿ ಸಂಚಿಕೆನಲ್ಲೂ ಕಾಣಸಿಗುವಂಥದ್ದು ಇಲ್ಲಿರುವಂತಹ ಮತ್ತೊಬ್ಬರು ತೀರ್ಪುಗಾರರು, ನಮ್ಮೆಲ್ಲರ ಪ್ರೀತಿಯ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಹೆಸರಾಂತ ಕೃಷಿ ಸಾಹಿತಿಗಳು ಚನ್ನಪ್ಪ ಅಂಗಡಿ ಸರ್. ಸರ್ ನಮಸ್ತೆ ಸರ್. ಆಹಾರ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ರುಚಿ ಅಲ್ವಾ? ರುಚಿ ಇದ್ರೆ ಆಹಾರ ಅಲ್ವಾ? ಅದು ಪಾರಂಪರಿಕವಾಗಿ ನಮ್ಮ ಪುರಾಣಗಳಲ್ಲಿ ಹೇಳಿರೋದು 6 ರಸಗಳು, ಷಡ್ರಸ ಅಂತ. ಮಧುರ, ಲವಣ, ತಿಕ್ತ, ಕಟು, ಅಮ್ಲ, ಕಷಾಯ ಅಂತ ಹೇಳಿ 6 ರಸಗಳಿದಾವೆ. ಅದರಲ್ಲಿ ನೋಡಿ, ಯಾವುದೇ ರಸಗಳು ಅಂತ ತಗೊಂಡ್ರು ಮೊದಲು ಬರೋದೇ ಮಧುರ ರಸ, ಸ್ವೀಟ್. ಸ್ವೀಟ್ ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಎಲ್ಲರಿಗೂ ಕೂಡ ಸ್ವೀಟ್. ಆದರೆ ಇತ್ತೀಚೆಗಿನ ಅನಾರೋಗ್ಯ ಭರಿತ ಒಂದು ಸಮಾಜದಲ್ಲಿ ಸ್ವೀಟ್ ಅಂದ್ರೆ ಮುಟ್ಟೋದಕ್ಕೆ ಜನ
ಹೆದರ್ತಾ ಇದ್ದಾರೆ. ಯಾಕಂತಂದರೆ ಸಿಕ್ಕಾಬಟ್ಟೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಿರ್ಬೋದು, ಇನ್ನು ಸಕ್ಕರೆ ತಿನ್ನುವಂಥದ್ದು ಹೇಗೆ ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಕೂಡ ಅನೇಕ ಸ್ಟಡೀಸ್ ನಮಗೆ ತೋರಿಸ್ಕೊಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನ್ಯಾಚುರಲ್ ಆಗಿ ನಮಗೆ ಆರ್ಗ್ಯಾನಿಕ್ ಆಗಿ ಸಿಗುವಂತಹ ಬೆಲ್ಲದ ಉಪಯೋಗ ಕೂಡ ನಮ್ಮ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಯಾಕಂತಂದರೆ ಅದು ಕಬ್ಬಿನಿಂದ ಮಾಡುವಂಥದ್ದು, ಅದು ನಮಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ನ್ಯಾಚುರಲ್ ಆಗಿ ಬರೋದ್ರಿಂದ ಸಕ್ಕರೆಯ ರೀತಿ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಬೆಲ್ಲ ಅನ್ನೋದನ್ನ ನಮಗೆ ಎಲ್ಲ ಸಮಾಜನೇ ತಿಳಿಸ್ಕೊಡ್ತಾ ಇರುವಂಥದ್ದು. ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಬೆಲ್ಲದ ಕೃಷಿಗೆ ಒಂದು ಅಷ್ಟೇ ಡಿಮ್ಯಾಂಡ್ ಇದೆ ಅನ್ನೋಂಥದ್ದು ನಮಗೆ ಇವಾಗ ಅನ್ನಿಸ್ತಾ ಇದೆಯಲ್ಲ ಈ ಕಾರ್ಯಕ್ರಮ. ಯಾಕಂದರೆ ರೈತರ ಆದಾಯದ ಮೂಲವನ್ನು ಹುಡುಕಿಕೊಳ್ತಾ ಹೋಗ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮದಲ್ಲಿ. ಆದ್ದರಿಂದ ಬೆಲ್ಲದ ಕೃಷಿ ಹೇಗೆ ಮಾಡ್ಬೋದು ರೈತರು, ಬೆಲ್ಲದ ಕೃಷಿ ಮಾಡೋದ್ರಿಂದ ರೈತರಿಗೆ ಆಗ್ತಿರುವಂತಹ ಅನುಕೂಲಗಳೇನು, ಹೇಗೆ ಬೆಲ್ಲದ ಕೃಷಿ ಮಾಡೋದು, ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇರುವಂತಹ ವಿಡಿಯೋ ನಮ್ಮ ಬಳಿ ಇದೆ. ಬಹುಶಃ ಅನೇಕರಿಗೆ ಇದು ಹೊಸ ವಿಚಾರ ಕೂಡ ಹೌದು, ನನ್ನನ್ನು ಸೇರಿಸಿ ನಾನು ಕೂಡ ನೋಡಿಲ್ಲ. ಸೊ ನೋಡಬೇಕು ಅನ್ನಿಸ್ತಾ ಇದೆ. ಬನ್ನಿ ವಿಶೇಷ ಮಾಹಿತಿ ಇರುವಂತಹ ವಿಡಿಯೋ ನೋಡಿ ಬರೋಣ ಬೆಲ್ಲದ ಕೃಷಿ ಬಗ್ಗೆ. ಅಕ್ಕಿನೂ ರಾಗಿನೂ ಕಿತ್ತಾಡಿವೆ, ನೀನು ಹೆಚ್ಚೋ ನಾನು ಹೆಚ್ಚೋ ಅಂತ. ಗಾಳಿ ಬೆಳಕು ಕೂಡ ಜಗಳ ಆಡಿವೆ. ಆದರೆ ಸಕ್ಕರೆ ಬೆಲ್ಲದ ಮಧ್ಯೆ ಮಾತಿಗೆ ಮಾತು ಬೆಳೆದ ಉದಾಹರಣೆ ಇಲ್ಲ. ಇವೆರಡರ ಮಧ್ಯೆ ನಾವೇ ತಂದಿಟ್ಟು ತಮಾಷೆ ನೋಡೋಣ ಬನ್ನಿ. ಸಕ್ಕರೆ ಹೇಳುತ್ತೆ, ನಾನು ನೋಡು ಬೆಳ್ಳಗೆ ಅಂದವಾಗಿದ್ದೀನಿ, ನಿನ್ನ ಮುಸುಡಿ ನೋಡ್ಕೋ ಕರಿ ಕರಿ ಕೂಬ ಅಂತ. ಆಗ ಬೆಲ್ಲ, ನೀನು ಕಾಯಿಲೆ ಬಂದಾಗ ಬೆಳೆಸ್ಕೊಂಡಿದ್ದೀಯ, ನಾನು ತಂದರುಸ್ತಾಗಿದ್ದೀನಿ ಅಂತ ಹೆಮ್ಮೆಯಿಂದ ಬೀಗುತ್ತೆ. ಹಾಗೆ ಬೀಗುತ್ತಾ ಇರೋ ಬೆಲ್ಲದ ಬಾಯಿಗೆ ಬೀಗ ಹಾಕದೆ ಅದರ ಬಾಯಿಂದಾನೇ ಅದರ ಪ್ರವರ ಕೇಳೋಣ ಬನ್ನಿ. ಹೌದು ಮಾರಾಯರೆ, ನಾನು ಬೆಲ್ಲ. ಸಕ್ಕರೆ ಸಕ್ಕರೆ ಅಂತ ನೀವು ಎಷ್ಟೇ ಸಕ್ಕರೆ ಭಜನೆ ಮಾಡಿದ್ರು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ನೀವು ಹಾಡು ಹೇಳ್ತಿರಲ್ಲ. ಯುಗಾದಿ ದಿನ ನೀವು ಬೇವು ಸಕ್ಕರೆ ತಿಂತೀರಾ ಇಲ್ಲ ಬೇವು ಬೆಲ್ಲ ತಿಂತೀರಾ ಬೇಗ ಹೇಳಿ. ಯುಗಾದಿ ದಿನ ಒಬ್ಬಟ್ಟಿಗೂ ನಾನೇ ಬೇಕು. ರಾಮನವಮಿ ಬಂತು ಅಂದರೆ ಬೀದಿಯಲ್ಲಿ ಅರವಟ್ಟಿಗೆ ಹಾಕಿ ಪಾನಕ ಹಂಚ್ತೀರಾ. ಪಾನಕಕ್ಕೆ ಏನು ಬೇಕು ಹೇಳಿ? ಬೆಲ್ಲ. ಈ ಸಕ್ಕರೆಯಲ್ಲಿ ಖಾಲಿ ಖಾಲಿ ಕ್ಯಾಲರಿ ಇವೆ. ನಿಮ್ಮ ಆರೋಗ್ಯಕ್ಕೆ ನಾನೇ ಅಂದರೆ ಬೆಲ್ಲನೇ ಉತ್ತಮ. ಸಕ್ಕರೆ ಇಷ್ಟಿಷ್ಟೇ ಕಣ ಕಣ ಒಂದೇ ರೀತಿ ಇರುತ್ತೆ. ಆದರೆ ನಾನು ಬಹುರೂಪಿ. ಉಂಡೆ ಬೆಲ್ಲ, ಮುದ್ದೆ ಬೆಲ್ಲ, ಅಚ್ಚು ಬೆಲ್ಲ. ನನ್ನ ಬಣ್ಣಗಳೂ ಅಷ್ಟೇ. ನನ್ನನ್ನು ಎಷ್ಟು ಬಣ್ಣಗಳಲ್ಲಿ ಎಷ್ಟು ರೂಪಗಳಲ್ಲಿ ಸವಿದರೂ ನಿಮಗೆ ಮನುಷ್ಯರಿಗೆ ತೃಪ್ತಿ ಇಲ್ಲ. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ. ಹಿಂದಿನ ಕಾಲದಲ್ಲಿ ಎಲ್ಲದಕ್ಕೂ ಕಾಫಿಗೆ ಕೂಡ ಬೆಲ್ಲವನ್ನೇ ಬಳಸ್ತಾ ಇದ್ದರು. ಹಳ್ಳಿಗಳಲ್ಲಿ ನಾನು ಹುಟ್ಟು ಬರ್ತಾ ಇದ್ದಿದ್ದು ಅಲೆ ಮನೆಯಲ್ಲಿ. ಕಬ್ಬು ಬೆಳೆದ ರೈತರು ತಮ್ಮ ಜಮೀನಿನಲ್ಲಿನೇ ದೊಡ್ಡ ಒಲೆ ಹಾಕಿ ಅಲ್ಲೇ ಕಬ್ಬು ನುರಿಸಿ ಕಬ್ಬಿನ ಹಾಲನ್ನು ದೊಡ್ಡ ಕೊಪ್ಪರಿಗೆಗಳಲ್ಲಿ ತುಂಬಿ ಒಲೆ ಮೇಲೆ ಕಾಯಿಸ್ತಾ ಇದ್ದರು. ಆ ರಸ ಗಟ್ಟಿಯಾಗಿ ಹದವಾಗಿ ಪಾಕವಾದಾಗ ಅದನ್ನು ಉಂಡೆ ಕಟ್ಟಿದರೆ ನೋಡಿ ನನ್ನ ಜನ್ಮ ಆಯಿತು ಅಂತ. ಸುತ್ತಮುತ್ತಲಿನ ಜನರೆಲ್ಲ ಆಲೆ ಮನೆಗೆ ಬರೋರು. ಕಬ್ಬಿನ ತುಂಡನ್ನು ಪಾಕದಲ್ಲಿ ಅದ್ದಿ ನೆಕ್ಕಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ತಾಳೆ ಮರದಿಂದಾನೂ ನನ್ನನ್ನು ತಯಾರಿಸ್ತಾರೆ. ಶ್ರೀಮಂತರಿಗೆ ಸಕ್ಕರೆ, ಬಡವರಿಗೆ ಬೆಲ್ಲ ಅನ್ನೋ ಕಾಲ ಹೋಯ್ತು ರೀ. ಈಗಿನ ಕಾಲದಲ್ಲಿ ಮತ್ತೆ ನಾನು ಸಕ್ಕರೆಗೆ ಸೆಡ್ ಹೊಡಿತಾ ಇದ್ದೀನಿ. ಬಣ್ಣ ಕಟ್ಟಿದ ಬೆಲ್ಲ ಬೇಡ, ಮಾಮೂಲಿ ಕಪ್ಪು ಬೆಲ್ಲನೇ ಬೇಕು ಅಂತಲೂ ಅಂತ ಇದ್ದಾರೆ ಜನ. ನನಗೆ ಕಪ್ಪು ಬಣ್ಣ ಕೊಡೋದಕ್ಕೆ ಮತ್ತೆ ಅದೇನೇನೋ ರಾಸಾಯನಿಕ ಬೆರೆಸ್ತಾ ಇದ್ದೀರಪ್ಪ ನೀವು ಮನುಷ್ಯರು. ಹಂಗೆ ಮಾಡಬೇಡ ಕಣೋ. ವಿಶ್ವಾಸ ಇರಲಿ. ನಮಸ್ಕಾರ. ಬೆಲ್ಲದ ಬಗ್ಗೆ ನೋಡಿದ್ವಿ ವಿಡಿಯೋ. ಸೊ ಇಲ್ಲಿ ಅಚ್ಚು ಬೆಳ್ಳಗಳ ರಾಶಿ ಇದೆ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸೋಷ್ಟು ಆ ಸ್ವಾದದ ಘಮ ಮೂಗಿಗೆ ಹೊಡೆಯುವಂಥದ್ದು. ಇದು ನಮ್ಮ ಸಾವಯವ ಕೃಷಿ ಅಂತಂದರೆ ಒಂದು ಆರ್ಗ್ಯಾನಿಕ್ ಆಗಿ ನೈಸರ್ಗಿಕವಾಗಿ ಬೆಳೆದಂಥ ಯಾವುದೇ ಕೃಷಿನಲ್ಲಿ ಸಿಗುವಂಥ ಫೀಲ್ಸ್ ಇರೋದು. ಇಲ್ಲಿ ನನಗೆ ಈ ಅಚ್ಚು ಬೆಲ್ಲ ನೋಡಿದಾಗ ಅದು ಆ ಫೀಲ್ ಸಿಗ್ತಾ ಇದೆ. ಮೇಡಮ್, ಹಾಂ ಸರ್. ಬೆಳ್ಳಗಿರುವುದೆಲ್ಲ ಒಳ್ಳೆಯದಲ್ಲ. ಹಾಂ, ಈ ಬೆಲ್ಲ ಅಷ್ಟೊಂದು ಆಕರ್ಷಕವಾಗಿಲ್ಲ.
ಯಾವಾಗಲೂ ಸಾವಯವ ಬೆಲ್ಲ ನೋಡ್ಲಿಕ್ಕೆ ಅಷ್ಟೊಂದು ಆಕರ್ಷಕವಾಗಿರಲ್ಲ. ಹೌದು ಹೌದು ಅದರ ಗುಣಲಕ್ಷಣಗಳು, ರುಚಿ ಚೆನ್ನಾಗಿರ್ಬೋದು. ಹೌದು. ಹಾಗಾಗಿ ನಾವು ಬೆಳ್ಳಗಿರುವುದೆಲ್ಲ ಒಳ್ಳೆಯದು ಅಂತ ತಿಳ್ಕೋಬಾರ್ದು. ಮಂಡ್ಯ ಜಿಲ್ಲೆಯ ರೈತರೊಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಮಾದರಿ ರೈತರಾಗಿ ಆ ಮಂಡ್ಯ ಜಿಲ್ಲೆ ಇಡೀ ಅವರ ಊರಿನ ಹೆಸರು ಅವರ ಹೆಸರಿಗೆ ಸೇರ್ಕೊಂಡ್ಬಿಟ್ಟಿದೆ. ಅವರ ಊರು ಕಾರಸವಾಡಿ, ಅವರ ಊರಿನ ಹೆಸರು. ಅಲ್ಲಿಂದ ಬರ್ತಿರುವಂಥ ಜನಪ್ರಿಯ ಸಾವಯವ ಬೆಲ್ಲದ ಕೃಷಿಕಾರರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮಂಡ್ಯ ಜಿಲ್ಲೆಯ ಬೆಲ್ಲ ಉತ್ಪಾದಕರ ಸಂಘದ ಅಧ್ಯಕ್ಷರು ಹೌದು. ಅನೇಕ ವರ್ಷಗಳಿಂದ ಸಾಮಾಜಿಕ ಜವಾಬ್ದಾರಿಯನ್ನ ತಗೊಂಡು ಅಷ್ಟೇ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿಕರವಲ್ಲದಂತ ಆರ್ಗ್ಯಾನಿಕ್ ಬೆಲ್ಲವನ್ನ ಉತ್ಪಾದನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ರೈತ ಸೆಲೆಬ್ರಿಟಿಯಾಗಿ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ವೇದಿಕೆಗೆ ಕರೆಯೋದಕ್ಕೂ ಮುಂಚೆ ಅವರ ಬಗ್ಗೆ, ಅವರ ಒಂದು ಸಾಧನೆಯ ಕಥೆಯ ಯಶೋಗಾಥೆ ಇರುವಂತ ಒಂದು ಸ್ಪೆಷಲ್ ವಿಡಿಯೋ ನಮ್ಮ ಬಳಿ ಇದೆ, ಬನ್ನಿ ನೋಡೋಣ. ನಾವು ಸುಮಾರು 2010ರಿಂದ ಕಾರಸವಾಡಿ ಮಹಾದೇವ್ರ ಜೊತೆಲಿ ಒಡನಾಟ ಇಟ್ಕೊಂಡಿದ್ದೀವಿ. ಕಾರಸವಾಡಿ ಮಹಾದೇವ್ ನಮ್ಮ ಒಬ್ಬ ಆತ್ಮೀಯ ಸ್ನೇಹಿತರು, ತುಂಬ ತಳಮಟ್ಟದ ಸಂಘಟಕರು, ನಾಯಕರು. ಇವಾಗ ಮದುವೆ ಆದಮೇಲೆ 6 ವರ್ಷ ಕೆಲಸ ಮಾಡಿದ್ರು. ಇವಾಗ ನಾವೇನೇ ಸ್ವಂತ ಸಾವಯವ ಕೃಷಿ ಮತ್ತು ಎಲ್ಲ ಇದು ಮಾಡಿಕೊಂಡು ಇವಾಗ ನಮ್ಮದೇ ಆದಂಥ ಬೆಲ್ಲದ ಕಂಪ್ನಿ ಓಪನ್ ಮಾಡಿದ್ದೀವಿ ರೀ. ನಮ್ಮ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರು ಕಾರಸವಾಡಿ ಮಹಾದೇವರು. ಇವರು ಈ ಕಂಪ್ನಿ ಸ್ಟಾರ್ಟಪ್ ಮಾಡಬೇಕು ಅಂತಂದಾಗ ಅವ್ರಿಗೆ 2021 ಜುಲೈ 17ರಂದು ಈ ಕಂಪ್ನಿ ಸ್ಟಾರ್ಟಪ್ ಆಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ. ಜಿಲ್ಲೆಯ ವಿವಿಧ ಸ್ತರದಲ್ಲಿ ಎಲ್ಲರೊಟ್ಟಿಗೆ ಒಂದು ಸಂಪರ್ಕವನ್ನು ಇಟ್ಕೊಂಡು ಸಮಾಜದ ಅಭಿವೃದ್ಧಿಗೆ, ಯುವಜನರ ಅಭಿವೃದ್ಧಿಗೆ ಮತ್ತು ಒಟ್ಟಾರೆ ನಮ್ಮ ಜಿಲ್ಲೆಯ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. PUC ಫೀಲ್ಡ್ದಾಗ ಆಲಮನೆಯಲ್ಲಿ ಹೋಗಿ ಇವರು ಅದು ಬೆಲ್ಲವನ್ನು ಮಾಡೋದಾಗಲಿ, ಅದು ಆಲಮನೆ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ರು. ಒಂದು ಫ್ಲೋರ್ ಮಿಲ್ ಇತ್ತು, ಫ್ಲೋರ್ ಮಿಲ್ಲಲ್ಲೆಲ್ಲ ಅಕ್ಕಿ ಪೌಡ್ರು, ಸಾಂಬಾರು ಪೌಡ್ರೆಲ್ಲ ಅದೆಲ್ಲ ಕೂಡ ಅವರು ಆ PUC ಟೈಮಲ್ಲೇ ಒಂದು 35-40 ವರ್ಷದಿಂದನೇ ಮಾಡ್ತಾಯಿದ್ರು. ಮೊನ್ನೆ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮಕ್ಕೆ ಕೂಡ ಹೋಗಿ ಬಂದರು ಕಂಪನಿಯಿಂದ. ರಾಜ್ಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಆವಾಗಲಿಂದನೂ ಇವರು ಕೃಷಿ ಮತ್ತು ಸಮಾಜ ಸೇವೆ, ಹೊರಗಡೆ ಜನರಿಗೆ ಇದು ಮಾಡೋದ್ರು ಎಲ್ಲ ಮಾಡಿಕೊಂಡು ಇದು ಮಾಡ್ತಾರೆ. ಸಿರಿಧಾನ್ಯ ಬೆಳೆಯೋದು ಯಾವ ರೀತಿ, ಅದನ್ನು ಉಪಯೋಗದ ಹೇಗೆ, ಯಾವ ರೀತಿ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ನಮಗೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಖಾದರ್ ಕರೆಸಿ ನಮಗೆ ಒಂದು ಪರಿಚಯ ಮಾಡಿಸಿ ನಮಗೆ ತಿಳುವಳಿಕೆ ಕೊಟ್ಟರು. ನಾವು ಯಾವ ರೀತಿ ಸಿರಿಧಾನ್ಯ ಬಳಸೋದನ್ನು ಕೂಡ ಆಹಾರಕ್ಕೆ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಹೇಳ್ಕೊಟ್ರು. ಅಧ್ಯಕ್ಷರಾದಂಥ ಕಾರಸವಾಡಿ ಮಹಾದೇವ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಕಂಪನಿಯ ಅಭಿವೃದ್ಧಿಗೂ ಸಹ ಅದೇ ರೀತಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಮುಂದಕ್ಕೂ ಇನ್ನೂ ಹೆಚ್ಚು ಅವರಿಗೆ ಕೆಲಸ ಮಾಡುವಂಥ ಶಕ್ತಿ, ಆಸಕ್ತಿ ಎಲ್ಲ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀವಿ. ಅವ್ರಿಗೆ ಇನ್ನೂ ಕೆಲಸ ಮಾಡುವಂಥ ಎಫಿಷಿಯನ್ಸಿ ಇರಲಿ. ಎಲ್ಲರೂ ಸೇರಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಆಲ್ ದ ಬೆಸ್ಟ್. ವಿಡಿಯೋ ನೋಡಿದಾಗ ಗೊತ್ತಾಯಿತು, ಕೇವಲ ಸಾವಯವ ಬೆಲ್ಲದ ಕೃಷಿ ಮಾತ್ರ ಅಲ್ಲದೆ ಸಾಕಷ್ಟು ಕೃಷಿ ಚಟುವಟಿಕೆಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ಗಳ ತಯಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಆಧುನಿಕ ಕೃಷಿಯಲ್ಲೂ ಕೂಡ ತೊಡಗಿಸ್ಕೊಂಡಿರುವಂತಹ ಮಂಡ್ಯ ಜಿಲ್ಲೆಯಾದ್ಯಂತ ಮಾದರಿ ಕೃಷಿಕರು ಅನ್ನಿಸ್ಕೊಂಡಿರುವಂತಹ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿಯನ್ನು ವೆಲ್ಕಮ್ ಮಾಡಿಬಿಡೋಣ. ಮಹಾದೇವ್ ಸರ್, ಪ್ರೀತಿಯ ಸ್ವಾಗತ ತಮಗೆ ರೈತರತ್ನ ವೇದಿಕೆಗೆ. ಆ್ಯಂಡ್ ತುಂಬ ಖುಷಿ ಆಯಿತು ಇವತ್ತು ರೈತರತ್ನ ವೇದಿಕೆಗೆ ತಾವು ಸೆಲೆಬ್ರಿಟಿ ರೈತರಾಗಿ ಆಗಮಿಸಿದ್ದೀರಿ. ಮಂಡ್ಯ ಜಿಲ್ಲೆ ಸಮಸ್ತ ರೈತರ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು. ಮಹಾದೇವ್ ಅವರೇ, ನಮ್ಮೆಲ್ಲರಿಗೂ ಗೊತ್ತಿದೆ ಯುಗಾದಿ ಹಬ್ಬದಲ್ಲಿ ನಾವೆಲ್ಲ, ಅದು ನಮ್ಮ ಹೊಸ ವರ್ಷದ ಹಬ್ಬ ಅಲ್ವಾ, ಅಲ್ಲಿ ನಾವು ಬೇವು ಮತ್ತು ಬೆಲ್ಲವನ್ನು ಹಂಚ್ತೇವೆ. ಅಂದರೆ ಇದರ ಅರ್ಥ ಇಷ್ಟೇ, ಜೀವನದಲ್ಲಿ ಸಿಹಿ ಮತ್ತು ಕಹಿಯನ್ನು ಸಮಾನವಾಗಿ ನಾವು ಸ್ವೀಕರಿಸಬೇಕು ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಹಿಯಲ್ಲಿಯೂ ಕಹಿ ಸೇರ್ಕೊಂಡು ಬಿಟ್ಟಿದೆ. ಅದು ನಮ್ಮ ದುರದೃಷ್ಟ. ಅದನ್ನು ತಾವು ಎಲ್ಲೋ ಒಂದು ಕಡೆ ಹುಡುಕಿ ಅಲ್ಲಿ ತೆಗೆದು ನಮಗೆ ಒಂದು ಆರೋಗ್ಯಯುತ ಬೆಲ್ಲ ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ಹೊಸ ಕ್ರಾಂತಿ ಮಾಡ್ತಾ ಇದ್ದೀರಿ ನೀವು ಆ ಭಾಗದಲ್ಲಿ. ಈ ಒಂದು ಸತ್ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದಕ್ಕೆ ನಾವು ನಿಮಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತಾರೆ. ಧನ್ಯವಾದಗಳು ಸರ್. ಒಂದು ಕಾಲದಲ್ಲಿ ನಮ್ಮ ಹಿರಿಯರು ಒಂದು 50-60 ವರ್ಷಗಳಿಂದ ಮಂಡ್ಯ ಬೆಲ್ಲ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅದರ ಗಮಲಿತ್ತು. 10,000 ಆಲೆಮನೆಗಳು
ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗೋಕ್ಕೆ ಮುಂಚೆ ನೀರಿನ ಎತ್ತುಗಳಿಂದ ನೀರನ್ನು ಆಡಿಸ್ತಾ ಗಾಣಗಳನ್ನು ಇವತ್ತು ಕೂಡ ಆಲೆಮನೆ ಗದ್ದೆ ಅಂತ ಕರಿತೀವಿ ನಾವು. ಅಲ್ಲಿಂದ ಪ್ರಾರಂಭ ಆದಂಥ ಈ ಬೆಲ್ಲ ತಯಾರಿಕೆ ಮಾಡುವಂಥ ನಂತರ ಡೀಸೆಲ್ ಮಿಷನ್ನಿಂದ ಆಮೇಲೆ ಕರೆಂಟ್ ಈ ಥರ ಆಗಿ ಇವತ್ತು ತುಂಬ ತಂತ್ರಜ್ಞಾನ ಬಂದು ಮಂಡ್ಯ ಬೆಲ್ಲ ಅಂದರೆ ಅದು ವಿಷದ ಬೆಲ್ಲ ಅನ್ನೋ ಸ್ಥಿತಿ ರಿಜೆಕ್ಟೆಡ್ ಗೂಡ್ಸ್ ಆಗಿರುವಂಥ ಪ್ರಸ್ತುತ ದಿನಮಾನದಲ್ಲಿ ನಮ್ಮ ಕೃಷಿ ಇಲಾಖೆ, VC ಫಾರ್ಮ್ ತಂತ್ರಜ್ಞರ ಸಹಕಾರ, ನಬಾರ್ಡ್ನ ಸಹಯೋಗ, ವಿಕಸನ ಸಂಸ್ಥೆಯ ಒಂದು ಪ್ರೇರಣೆ, ಮಾರ್ಗದರ್ಶನ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಯ್ದ ರೈತ ಬಾಂಧವರ ಪ್ರೇರಣೆಯಿಂದಾಗಿ ಇವತ್ತು ಮಂಡ್ಯ ಬೆಲ್ಲಕ್ಕೆ ಇರುವ ಇಂದಿನ ಗತವೈಭವವನ್ನು ವಾಪಸ್ ತರಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿ, ಪ್ರವಾಹದ ವಿರುದ್ಧ ಈಜೋ ಕೆಲಸಕ್ಕೆ ಕೈ ಹಾಕಿದ್ದೀವಿ ಸರ್. ನೀವು ಈ ಸಂದರ್ಭದಲ್ಲಿಯೂ ಕೂಡ ಯುವ ಶಕ್ತಿ ಜೊತೆಗೆ, ಯುವ ಸಮೂಹ ಜೊತೆಗೆ ಭಾಳಷ್ಟು ಸಂಪರ್ಕ ಇಟ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಕೂಡ ನೀವು ಕೆಲಸ ಮಾಡ್ತಾಯಿದ್ದೀರಿ ಅಂತ ಗೊತ್ತಾಯಿತು. ಅದೊಂದು ನಿಮ್ಮದೊಂದು ಸಾಮಾಜಿಕವಾದಂಥ ಕಾಳಜಿ ಅಂತ ನಾನು ಭಾವಿಸ್ತೀನಿ. ಆ ಯುವ ಶಕ್ತಿ ಜೊತೆಗೆ ನೀವು ಮಾಡ್ತಾ ಕೆಲಸ ಮಾಡ್ತಾ ಕೃಷಿ ಕಡೆಗೆ ಅವ್ರನ್ನ ಸೆಳೆಯೋದಕ್ಕೆ ಯಾವ್ಯಾವ ರೀತಿಯಂಥ ಪ್ರಯತ್ನವನ್ನು ನೀವು ಮಾಡೋದಕ್ಕೆ ಇಷ್ಟಪಡ್ತೀರಿ, ಅಥವಾ ಅಂದರೆ ಇದರಿಂದನೇ ನಿಮ್ಮ ಜೊತೆ ನನ್ನ ಮಾತು ಶುರು ಮಾಡಿಬಿಡೋಣ ಅಂತ ನಂದು ವಿಚಾರ ಸರ್. ನಾನೇನಾದರೂ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಸರ್, ನಾನು ವಿದ್ಯಾರ್ಥಿ ದಿಸೆಯಲ್ಲೇ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಬೇಕು, ಸಮಾಜ ಕಟ್ಟೋ ಕೆಲಸ ಮಾಡಬೇಕು. ಎಲ್ಲರೂ ಓದಿ ವಿದ್ಯಾವಂತರಾಗಿ ಉದ್ಯೋಗಿಗಳಾಗ್ಬಿಟ್ರೆ ಸಮಾಜ ಕಟ್ಟೋರು ಯಾರು, ಹಳ್ಳಿ ಉಳಿಸೋರು ಯಾರು ಅಂತೇಳಿ ಅವತ್ತೇ ನಾನು ಓದನ್ನು ಕಡಿಮೆ ಮಾಡಿಕೊಂಡು ಸೇವೆ ಕಡೆಗೆ ಮನಸ್ಸು ಮಾಡಿದವನು. ನಮ್ಮಪ್ಪ ಆಗಾಗ ಹೇಳ್ತಿದ್ರು, ಊರ್ದನ ಕಾರ್ ದೊಡ್ಡಬೋರೇಗೌಡ ಅನ್ಸ್ಕೋಬೇಡ ಅಂತೇಳಿ. ನಮ್ಮಪ್ಪ ಕೂಡ ಯಜಮಾನ. ಆದರೆ ಅದೇನೋ ಹೋಗಲಿಲ್ಲ ನನಗೆ ಓದು ಅನ್ನೋದು, ಸೇವೆ ಅನ್ನೋದೇ ಬಂತು. ಅದರಲ್ಲಿ ನೆಹರು ಯುವ ಕೇಂದ್ರ ಅಂತ ಕೇಂದ್ರ ಸರ್ಕಾರದ ಸಂಘಟನೆ, ಅದು ಪ್ರೇರಣೆ ಕೊಡ್ತು ನನಗೆ, ತರಬೇತಿ ಕೊಡ್ತು. ಇವತ್ತು ನಾನು ನಿಂತು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಹರು ಯುವ ಕೇಂದ್ರ, ಯುವಜನ ಸೇವಾ ಕ್ರೀಡಾ ಇಲಾಖೆ, NSS ಎಲ್ಲ ಕಾರ್ಯಕ್ರಮಗಳಿಗೆ ವೆಲ್ಕಮ್ ಟೀ ಅಂತ ಕೊಟ್ಟು ಬರ್ಮಾಡ್ಕೊಳ್ತಾರೆ. ನಾನು ನಿಮಗೊಂದು ವೆಲ್ಕಮ್ ಕ್ವಶನ್ ಕೊಟ್ಟಿದ್ದೀನಿ, ನನ್ನ ಸ್ವಾಗತದ ಪ್ರಶ್ನೆ ಇದು. ಅದಕ್ಕೆ ನೀವು ಉತ್ತರ ಕೂಡ ಸಮರ್ಥವಾಗಿ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ತಮಗೆ ಮತ್ತೊಮ್ಮೆ ಸ್ವಾಗತ. ಓಕೆ, ಬರೀ ಸಮಾಜ ಸೇವೆ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬೆಲ್ಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಬಂದು 10 ನಿಮಿಷ ಆಗೋಯ್ತು, ಬರೀ ಇದೇ ಆಗೋಯ್ತು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡೋಣ ಸರ್, ಆಯ್ತಾ? ನೀವೇನು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರಿ? ಮೂಲತಃ ಒಬ್ಬ ಹವ್ಯಾಸಿ ಕಲಾವಿದ. ಹಾಡಿನಿಂದನೇ ಮಾತು ಹಾಡಿದರೆ ಶುರು ಮಾಡೋಣ. ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ. ಹಸಿರು ಒದ್ದವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ. ಹಸಿರು ಒದ್ದವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ. ಅನ್ನ ಇಟ್ಟವಳು ನೀರ ಕೊಟ್ಟವಳು, ಅನ್ನ ಇಟ್ಟವಳು ನೀರ ಕೊಟ್ಟವಳು, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ. ಭೂಮಿ ತಾಯಿ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಆಧಾರ. ಅದನ್ನು ನೀವು ಭಾಳ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ನೆನೆದಿರಲ್ಲ, ಅದು ತಮ್ಮ ದೊಡ್ಡತನವನ್ನು ತೋರಿಸ್ತದೆ. ಮತ್ತು ನಮಗೆಲ್ಲ ಅದೊಂದು ರೀತಿಯಂಥ ಆದರ್ಶ ಆಗಿದೆ ಇವತ್ತು. ಈಗ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ, ಗ್ರಾಮೀಣ ಸೊಗಡು ಬಲ್ಲವನೇ ಬಲ್ಲ ಜನಪದದ ರುಚಿ ಅಂತೇಳಿ ಈಗ ನಿಮ್ಮಿಂದ ಇದ್ರ ನಮಗೆ ರುಚಿ ಸಿಗ್ತಾ ಇದೆ ಅಂತೇಳಿ. ನಮ್ಮ ವೇದಿಕೆ ಮೇಲೂ ಕೂಡ ಒಂದು ಸುಮಧುರವಾದ ಜನಪದ ಗೀತೆಯನ್ನ ಕೇಳೋಣ. ಅದಕ್ಕಾಗಿ ಇದೀಗ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ರಾಜ್ಯದ ಸುಪ್ರಸಿದ್ಧ ಜನಪದ ಗಾಯಕರು ಮುನಿಯಪ್ಪ ತೋಟಗೆರೆ ಹಾಗೂ ಅವರ ಕಲಾ ತಂಡ. ವೇದಿಕೆ ಮೇಲೆ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರ್ಮಾಡ್ತಾರೆ ಗಾಯಕರು. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲ ನೆಟ್ಟು, ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲ ನೆಟ್ಟು. ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ.
ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಬಾರಣ್ಣ ಮುತ್ತಿನ ಕಂಬ ಬಾನೇರಿ, ಬಿತ್ತಿ ಬಾರಣ್ಣ ಮುತ್ತಿನ ಕಂಬ ಬಾನೇರಿ, ಬಿತ್ತಿ ಬಂದೆ ಶಿವನೇ ಮಳೆಯಿಲ್ಲ ಅಂದಾರ, ಮುತ್ತಿನ ಮಂಜು ಸುರಿದಾವೋ ಸುರಿದಾವೋ, ಮುತ್ತಿನ ಮಂಜು ಸುರಿದಾವೋ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲನೆದ್ದು, ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲನೆಟ್ಟು, ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ. ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ, ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ, ತಗ್ಗಲ್ಲ ನನ್ನ ತವರಿಗೆ ನೀ ಹೋಗಿ ಚೆಕ್ಕಿಸಿ ಹುಯ್ಯೋ ಮಳೆರಾಯ, ಮಳೆರಾಯ ಚೆಕ್ಕಿಸಿ ಹುಯ್ಯೋ ಮಳೆರಾಯ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲ ನೆಟ್ಟು, ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲ ನೆಟ್ಟು, ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ. ಹತ್ತೇರು ಕಟ್ಟಿ ಮತ್ತೆ ಮಳೆರಾಯ ಬಂದ, ಹತ್ತೇರು ಕಟ್ಟಿ ಮತ್ತೆ ಮಳೆರಾಯ ಬಂದ, ಮುತ್ತು ಚೆಲ್ಲಯ್ಯ ಹೊಲಕ್ಕೆಲ್ಲ ಅಣ್ಣಯ್ಯ, ಮತ್ತೆ ಧಾನ್ಯ ಹೂವು ಬೆಳೆಯಾಲಿ ಬೆಳೆಯಾಲಿ, ಮತ್ತೆ ಧಾನ್ಯ ಹೂವು ಬೆಳೆಯಾಲಿ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲ ನೆಟ್ಟು, ಮೊದಲ ಪೂಜೆಗೆ ರೈತಾರು ಹೊಲದಾಗ ಫಲ ನೆಟ್ಟು, ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಹೋಯ್ 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 ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ. ಮಹಾದೇವ್ ಅವರೇ, ನೀವು ಇವತ್ತು ಈ ಸಾಧಕರ ಕುರ್ಚಿ ಮೇಲೆ ಕೂತಿರುವಂಥದ್ದು ತುಂಬ ಜನರಿಗೆ, ನಿಮ್ಮ ಆತ್ಮೀಯರಿಗಂತೂ ಸಖತ್ ಹೆಮ್ಮೆ ಪಡುವಂಥ ವಿಚಾರ ಅಲ್ವಾ? ಸೊ ಹಾಗಾಗಿ ಹಲವಾರು ಜನ ವೇದಿಕೆ ಮೇಲೆ ಬರಬೇಕು, ವಿಶ್ ಮಾಡಬೇಕು ನಮ್ಮವ್ರಿಗಾಗಿ ಅಂತ ಬಂದಿದ್ದಾರೆ. ಇನ್ನೂ ಕೆಲವರು ನಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ, ಅವರು ಮುಂದೆ ಪ್ಲೇ ಮಾಡಿ ತೋರಿಸಿ ಅಂತ. ಸೊ ಒಬ್ರು ವಿಶ್ ಮಾಡಿದ್ದಾರೆ ನಿಮಗೆ ವಿಡಿಯೋ ಮೂಲಕ, ನೋಡೋಣ ಯಾರು ಅಂತ. ರೈತರಿಗೆ ಅವರ ಬೆಳೆಗಳಿಗೆ ಬೆಲೆ ದೊರಕಿಸ್ಕೊಡುವಂಥದ್ದು, ಅವರ ಉತ್ಪಾದನೆಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂಥದ್ದು, ಇಂಥ ದೊಡ್ಡ ವಿಷಯನ ಹೆಗಲ ಮೇಲೆ ಹೊತ್ಕೊಂಡು 1000 ಜನ ರೈತರ ಷೇರುಗಳ ಮೂಲಕ ಒಂದು ಕಂಪ್ನಿನ ಜವಾಬ್ದಾರಿ ಹೊತ್ಕೊಂಡು ವೇಗವಾಗಿ ಬೇರೆ ರೈತ ಉತ್ಪಾದಕ ಕಂಪ್ನಿಗಳಿಗಿಂತ ವೇಗವಾಗಿ ಮುನ್ನುಗ್ತಾ ಇದ್ದಾರೆ. ಅವರಿಗೆ ಬೇರೆ ಎಲ್ಲವುಗಳನ್ನು ಸಹ ಸೀಮಿತ ಮಾಡಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟರೆ
ಈಗ ಕರ್ನಾಟಕ ರಾಜ್ಯದ ಚಂದನವಾಹಿನಿ ಗುರುತಿಸಿ ಅವರಿಗೆ ಕರೆದು ಅವ್ರ ವಿಷಯಗಳನ್ನ ರಾಜ್ಯಾದ್ಯಂತ ರೈತರಿಗೆ, ರೈತ ಉತ್ಪಾದಕ ಕಂಪನಿಗಳಿಗೆ ಹೇಳಿಕೊಳ್ಳುವಂಥ ಒಂದು ಅವಕಾಶ ಕೊಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಶಕ್ತಿ ತೊಡಗಿಸ್ಕೊಂಡಿದ್ದೇ ಆದರೆ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹ ಅವರು ರೈತ ಉತ್ಪಾದಕ ಕಂಪನಿಯ ಸ್ಥಾಪನೆ ಉದ್ದೇಶ ರೈತನ ಕಷ್ಟಗಳಿಗೆ ಒಂದು ಅಂತಿಮತೆ ನೀಡುವಂಥ ನಿಟ್ಟಿನಲ್ಲಿ ಯುಕ್ತರಾಗಿದ್ದಾರೆ, ಶಕ್ತರಾಗಿದ್ದಾರೆ ಅಂತ ಅವಕಾಶ ಅವರಿಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಅವರು ಇನ್ನೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳನ್ನ ದೊಡ್ಡ ಮಟ್ಟದಲ್ಲಿ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಕಟ್ಟುವ ನಿಟ್ಟಿನಲ್ಲಿ ಅವರು ಇನ್ನೂ ಸಾಕಷ್ಟು ಕೆಲಸ ಮಾಡೋ ನಿಟ್ಟಿನಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ನಾನು ಹೇಳ್ತಾ, ಮತ್ತು ಅವ್ರು ಮಾಡಿರೋಂಥ ಒಂದು ಕೆಲಸ ಏನಿದೆಯಲ್ಲ ಅದು ರಾಷ್ಟ್ರ ಮಟ್ಟದಲ್ಲೂ ಸಹ ಒಂದು ಮಾದರಿ ಮತ್ತು ಅನುಕರಣೀಯ ಆ ಒಂದು ಸಾಲಿನಲ್ಲಿ ಅವರು ನಿಲ್ತಾರೆ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಈ ಒಂದು ರೈತರತ್ನ ಈ ಒಂದು ಪ್ರಶಸ್ತಿ ಇರ್ಬೋದು ಅಥವಾ ಒಂದು ಸನ್ಮಾನ ಇರ್ಬೋದು ಅಥವಾ ಒಂದು ಅವ್ರನ್ನ ಗುರ್ಸಿರೋಂಥದ್ದು ಭಾಳ ನನಗೆ ಗರ್ವದ ವಿಷಯ ಅಂತ ಹೇಳ್ತಾ ಕಾರಸವಾಡಿ ಮಾದೇವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭಗಳನ್ನ ಕೊಡ್ತೀನಿ. ನಮಸ್ಕಾರ. ನಮ್ಗೆ ಅವ್ರ ಬಗ್ಗೆ ಖುಷಿ ಅನ್ನಿಸ್ತದೆ. 4 ಜನಕ್ಕೆ ಸಹಾಯ ಮಾಡಿ, 4 ಜನಕ್ಕೆ ಉಪಕಾರ ಮಾಡಿ, ಎಲ್ರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಜನಸೇವೆ ಮಾಡ್ತಾ ಇದ್ದಾರೆ. ನಮಗೆ ಅವ್ರ ಬಗ್ಗೆ ಕುತೂಹಲ ಇರ್ತದೆ. ನಮಗೂ ಒಂದು ದಾರಿ ತೋರಿಸಿದ್ರು. ಅವರು ಒಂದು ಇದಾಗಿ ಹೆಸರು ತಗೊಂಡಿದ್ದಾರೆ. ನಮ್ಗೆ ಅವ್ರಿಗೆ ಹೆಸರು ಅದೇ ಹೆಸರು ಹುಡ್ಕೋಬೇಕು ಅಂತ ನಮಗೆ ಖುಷಿ ಇರ್ತದೆ. ಅವರು ಸಲಹೆಯಿಂದ ನಾವೆಲ್ಲ ಬದುಕಿ ಚೆನ್ನಾಗಿ ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ನಮ್ಮ ಕೀರಮಡಿ ಕೊಟ್ಟಿದ್ದರು. ಅಂದರೆ ಬೇರೆ ರೈತರಿಗೆ ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುವಂಥದ್ದು, ಅದಕ್ಕೆ ಬೇಕಾದಂಥ ಸಲಹೆ ಕೊಡುವಂಥದ್ದು, ಅದು ಕೂಡ ಒಂದು ದೊಡ್ಡ ಸಾಮಾಜಿಕ ಕಳಕಳಿ ಇರುವಂಥ ವಿಚಾರ. ಅದನ್ನು ನೀವು ಇಷ್ಟು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀರಿ. ಹಿರಿಯರೆಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಬಗ್ಗೆ ಹೇಳ್ತಾರೆ ಅಂತಂದರೆ ಅದಕ್ಕೆ ಒಂದು ದೈವ ಆಶೀರ್ವಾದ ತುಂಬ ಇರಬೇಕು. ಇನ್ನೂ ಸಿಗುತ್ತೆ, ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ ಅವರು ಕೃಷಿ ಕ್ಷೇತ್ರದಲ್ಲೇ. ಹಾಗೆ ನಿಮಗೆ ವಿಶ್ ಮಾಡಬೇಕು ಅಂತ ನಿಮ್ಮ ಸ್ನೇಹಿತರು, ಆತ್ಮೀಯರು ಕೂಡ ತುಂಬ ಜನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು. ಅದರಲ್ಲಿ ಒಬ್ಬರು ಬಸವರಾಜು ಅಂತ ಬಂದಿದ್ದಾರೆ. ಹೇಳಿ, ನಮ್ಮ ಮಹದೇವ್ ಅವ್ರ ಬಗ್ಗೆ ಹೇಳಿ. ನಮ್ಮ ಆತ್ಮೀಯ ಸ್ನೇಹಿತರು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಈ ಸಾಧಕರು ಇಲ್ಲಿ ಬಂದು ಕೂತ್ಕೊಂಡು ಅವರ ಅನುಭವನ ಹಂಚ್ಕೊಂಡಿದ್ದಕ್ಕಾಗಿ ಮಹದೇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರಸವಾಡಿ ಮಹದೇವರು ಕೇವಲ ಬರೀ ನೇರವಾಗಿ ರೈತ ಸಂಪರ್ಕ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಊರಲ್ಲಿ ಒಂದು ಯುವ ಸಂಘಟನೆಯ ಮುಖಾಂತರ ಸಂಘಟನೆ ಮಾಡಿಕೊಂಡು, ನಂತರ ಕಲಾವಿದರಾಗಿ, ನಂತರ ಮಹಿಳಾ ಸಬಲೀಕರಣ ಮಾಡಿ, ನಂತರ ಯುವ ಸಬಲೀಕರಣ ಮಾಡಿ, ನಂತರ ರೈತರ ಸಬಲೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾನು ರೈತ ಉತ್ಪಾದಕರ ಕಂಪನಿಗಳ ಬಗ್ಗೆ ಹೇಳಬೇಕಾದ್ರೆ, ರೈತ ಉತ್ಪಾದನೆ ಕಂಪನಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ, ಧನ ಸಹಾಯದೊಂದಿಗೆ ಆಸಕ್ತಿ ಹೊಂದಿರತಕ್ಕಂಥ ಸಮಾನ ಮನಸ್ಕರು 1000 ಮಂದಿ ರೈತರು ಇರ್ತಾರೆ. ಆ ರೈತರೇ ಸೇರಿ ಷೇರು ಬಂಡವಾಳ ಹಾಕಿ ಕಂಪನಿ ಆ್ಯಕ್ಟಲ್ಲಿ ಕಂಪನಿಯನ್ನು ರಿಜಿಸ್ಟರ್ ಮಾಡಿಕೊಂಡು ರೈತರಿಗಾಗಿ, ರೈತರಿಗೋಸ್ಕರ, ರೈತರಿಂದ ನಡೆಯುವಂಥ ಕಂಪನಿಯೇ ರೈತ ಉತ್ಪಾದಕ ಕಂಪನಿ. ಅದಕ್ಕೆ ಹೆಸರಿಟ್ಟಿರ್ತಕ್ಕಂಥದ್ದು ಒಂದು ಕೇವಲ ರಾಷ್ಟ್ರದಲ್ಲಿರ್ತಕ್ಕಂಥ ಬ್ರ್ಯಾಂಡೆಡ್ ಕಂಪನಿಯ ಹೆಸರಲ್ಲ. ಅದು ಜನಸಾಮಾನ್ಯರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬ ಪರಿಚಯ ಇರತಕ್ಕಂಥ, ಚಿರಪರಿಚಿತ ಆಗ್ತಕ್ಕಂಥ, ಆಡು ಭಾಷೆ ಇರ್ತಕ್ಕಂಥ ಕೀರೆಮಡಿ ಅನ್ನೋ ಪದನೇ ಇಟ್ಕೊಂಡು ಆ ಬ್ರ್ಯಾಂಡಲ್ಲೇ ಬೆಲ್ಲನ ಉತ್ಪತ್ತಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ದೇನೀಗ ರೈತ ಉತ್ಪಾದಕ ಕಂಪನಿ ಇದೆಯಲ್ಲ, ಎಷ್ಟು ಷೇರು ಮೊತ್ತವನ್ನು ಸಂಗ್ರಹ ಮಾಡೋಕ್ಕೆ ಸಾಧ್ಯ ಆಗಿದೆ ನಿಮಗೆ? ಸರ್ 1,000 ಜನ ರೈತರು ಸದಸ್ಯರಾಗಿರ್ತಾರೆ. ಪ್ರತಿಯೊಬ್ಬರು ಕೂಡ 1,000 ಅಲ್ಲಿ ಕಂಪನಿಗೆ ಷೇರು ಬಂಡವಾಳ ಕೊಟ್ಟಿರ್ತಾರೆ. ಸರ್ಕಾರ ಕೂಡ ಅದಕ್ಕೆ ಈಕ್ವಲ್ ಅಮೌಂಟ್ ಕೊಡ್ತದೆ. ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಹೇಳ್ತೀವಿ. ಮ್ಯಾಚಿಂಗ್ ಗ್ರಾಂಟ್ ಸರ್ಕಾರದ 10 ಲಕ್ಷ ಕೊಡೋದು, 5 ಲಕ್ಷ ಅಂತ ಹೇಳ್ತಾರೆ. ನೆಕ್ಸ್ಟ್ 5 ಲಕ್ಷ ಕೊಡ್ತಾರೆ, ಒಟ್ಟು 10 ಲಕ್ಷ ಕೊಡ್ತಾರೆ. ಅದರ ಜೊತೆಗೆ ರೈತರಿಂದ ಕೂಡ 1,000 ಮಂದಿಯಲ್ಲಿ 10 ಲಕ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಸೇರಿಸ್ಬಿಡ್ತೀನಿ.
10 ಲಕ್ಷ ಅಲ್ಲ 15 ಲಕ್ಷದವರೆಗೂ ನಿಮಗೆ ಮ್ಯಾಚಿಂಗ್ ಗ್ರಾಂಟ್ಸ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಸರ್, ಅವಕಾಶ. ಅದಕ್ಕೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ 1000 ಜನ ಸದಸ್ಯರು ಮಾಡ್ತಿರಲ್ಲ, ಅದರಲ್ಲಿ 500 ಜನರ ಕಡೆಯಿಂದ 1000 ರೂಪಾಯಿ ತಗೊಳ್ಳಿ, ಇನ್ನು 500 ಜನರ ಕಡೆಯಿಂದ 2000 ರೂಪಾಯಿ ತಗೊಂಡಾಗ ನಿಮ್ಗೆ 15 ಲಕ್ಷ ಷೇರು ಮೊತ್ತ ಸಂಗ್ರಹ ಆಗ್ತದೆ. ಅದಕ್ಕೆ ಸರಿಯಾಗಿ ಮ್ಯಾಚಿಂಗ್ ಗ್ರಾಂಟ್ಸ್ ಬರ್ತದೆ. ಯಾವಾಗ ಅಂತ ಹೇಳಿದ್ರೆ, ನೀವು ಬ್ಯಾಂಕ್ ದಾಖಲೆಗಳನ್ನು ತೋರಿಸ್ಬೇಕು, SFAC ತೋರಿಸ್ತಾ ಕೊಡ್ತಾರೆ. ಆ ರೀತಿಯಾಗಿ ನೀವು ಇನ್ನಷ್ಟು ಬಲವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಈಗ ನಿಮ್ಮ ರೈತ ಉತ್ಪಾದಕ ಕಂಪನಿ ಮುಖಾಂತರ ಯಾವ ಉತ್ಪನ್ನದ ಮೇಲೆ ನೀವು ಹೆಚ್ಚು ಏನು ಗಮನ ಇಟ್ಟು ಕೆಲಸ ಮಾಡ್ತಾ ಇದ್ದೀರಿ? ಬೆಲ್ಲ ಉತ್ಪಾದನೆ ಸರ್. ಬೆಲ್ಲ ಮಾತ್ರ, ಸಾವಯವ ಬೆಲ್ಲ, ಇತರ ರಸಾಯನ ಮುಕ್ತ ಬೆಲ್ಲ, ಮತ್ತೆ ಕ್ರಿಮಿಕೀಟ ನಸ ಇಲ್ಲದೆ ಇರತಕ್ಕಂಥ ಬೆಲ್ಲ, ಜೊತೆಗೆ ರೈತರು ಯಾವುದೇ ವಿಧವಾದ ಕೆಮಿಕಲ್ಸ್ ಹಾಕ್ತಾ ಇರ್ತಕ್ಕಂಥ ಕೀಟನಾಶಕವನ್ನು ಕಬ್ಬಿಗೆ ಹಾಕ್ತಾ ಇರ್ತಕ್ಕಂಥ ಬೆಳೆಯನ್ನು ಬೆಳೆದು ಕೊಟ್ಟಿಗೆ ಗೊಬ್ಬರ ಮತ್ತು ಈ ಗಂಜಳದ ಗೊಬ್ಬರವನ್ನು ಹಾಕಿ ಕಬ್ಬನ್ನು ಬೆಳೆದು ಅದರಲ್ಲಿ ಬೆಲ್ಲವನ್ನು ಮಾಡಿ ಆ ಬೆಲ್ಲದ ಮುಖಾಂತರ ನಾವು ಪುಡಿ ಬೆಲ್ಲ, ಅಚ್ಚು ಬೆಲ್ಲ, ಈ ರೀತಿ 4-5 ವೆರೈಟಿ ಬೆಲ್ಲಗಳನ್ನ ಜನಸಾಮಾನ್ಯರಿಗೆ ಕೊಡ್ತಾವೆ. ಇದು ನಗರ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಸರ್. ನಿಮ್ಮ ಸಾವಯವ ಬೆಲ್ಲದ ಬಗ್ಗೆ ನಮ್ಗೆ ಅನುಮಾನ ಇಲ್ಲ, ಆದ್ರೆ ಕಬ್ಬು ಬರ್ತದಲ್ಲ, ನೂರಾರು ಜನ ರೈತರ ಕಡೆಯಿಂದ ಅವರು ಗೊಬ್ಬರ ಹಾಕ್ಬಿಟ್ಟಿದ್ರೆ, ರಾತ್ರಿ ಹೋಗಿ ಗೊಬ್ಬರ ಏರಿಸ್ಬಿಟ್ಟಿದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ರಾತ್ರಿ ಹೋಗಿ ಔಷಧಿ ಹೊಡೆದ್ಬಿಟ್ಟಿದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ಅದಕ್ಕೆ ನಮ್ಮ ರೈತ ತಂಡಗಳಿವೆ. 15ರಿಂದ 20 ಜನ ತಂಡ ಮಾಡ್ಕೊಂಡಿರ್ತೀವಿ. ಇಲಾಖೆಯವರು ಗಮನಿಸ್ತಾ ಇರ್ತಾರೆ, ಸಹಾಯಕ ನಿರ್ದೇಶಕರಿರ್ತಾರೆ, ಉಪನಿರ್ದೇಶಕರಿರ್ತಾರೆ, ಜಂಟಿ ನಿರ್ದೇಶಕ ಅಶೋಕ್ ಸರ್ ಅಂತಿದ್ದಾರೆ. ಅವರು ಮಂಡ್ಯ ಜಿಲ್ಲೆಯಲ್ಲಿ ಇರೋದೇ ನಮ್ಮ ಪುಣ್ಯ. ಸಾಕಷ್ಟು ಜನಸಾಮಾನ್ಯರ ಜೊತೆ ಬಂದು ಕೆಲಸ ಮಾಡಿಕೊಡ್ತಾರೆ, ಮಾಹಿತಿ ಕೊಡ್ತಾರೆ, ತಾಂತ್ರಿಕ ಜ್ಞಾನ ಹೇಳ್ಕೊತಾರೆ, ಪ್ರಾಕ್ಟಿಕಲಾಗಿ ಎಲ್ಲನೂ ಹೇಳ್ಕೊಡ್ತಾರೆ. ಜೊತೆಗೆ ಅವರು ಕೂಡ ಮಾಹಿತಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಹಂತವಾಗಿ ಆ ಬೆಳೆ ಬರೋ ತನಕ ಗಮನ ಹರಿಸ್ತಾ ಇರ್ತಾರೆ. ಜನಸಾಮಾನ್ಯರಿಗೆ ಫ್ಯಾಕ್ಟ್ರಿ ದರದಲ್ಲೇ ಮಾರುವಂತಹದ್ದು ಒಂದು ಸಣ್ಣ ಉದಾಹರಣೆ. ತುಂಬಾ ಸಂತೋಷ. ಬಸವರಾಜ್ ಅವರಿಗೆ ವಿಶ್ ಮಾಡಿಬಿಡಿ ನೀವು. ಸಾರಿ, ಧನ್ಯವಾದಗಳು ಸರ್. ಈಗ ತಾವು ಮಾತಾಡುವಾಗ ತಮ್ಮ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಇದ್ರಿ, ಹಿರೇಮಡಿ ಅಂತೇಳಿ. ಇದು ಕೇಳಲಿಕ್ಕೆ ಒಂದು ರೀತಿಯಲ್ಲಿ ಒಂದು ಸ್ಥಳೀಯ ಭಾಷೆಯ ಒಂದು ಹೆಸರು. ಏನು ಸರ್ ಈ ಪರಿಕಲ್ಪನೆ ಯಾವ ರೀತಿ ಬಂತು? ಹಿರೇಮಡಿ ಅಂತಲೇ ಯಾಕೆ ಹೆಸರಿಟ್ರಿ? ನಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ ಅಥವಾ ನಮ್ಮ ಹಿತ್ತಲಲ್ಲಿ ಸೊಪ್ಪು ಬೆಳೀತಕ್ಕಂಥ ಒಂದು ಜಾಗ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಕೀರೆ ಸೊಪ್ಪು, ಮುಖ್ಯವಾಗಿ ಕೀರೆ ಸೊಪ್ಪು. ಈಗ ಸಿಟಿಗಳಲ್ಲೆಲ್ಲ ಏನು ಕಿಚನ್ ಗಾರ್ಡನ್ ಅಂತಾರಲ್ಲ ಮೇಡಮ್, ಆ ಥರ ಕೈತೋಟಗಳು, ಆ ಕೈತೋಟಗಳಿಗೆ ಹೆಸರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೀರೆಮಡಿ ಅಂತ ಇರ್ತಿತ್ತು. ಇನ್ನೇ ನಮ್ಮ ತಾಯಿ, ನಮ್ಮ ಅಜ್ಜಿದಿರು ನಾವು ಸ್ಕೂಲಿಂದ ಹೋದ್ಮೇಲೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ನೀರನ್ನ ಬಾವಿಯಿಂದ ಸೇರಿಸಿ ಅದಕ್ಕೆ ಸೊಪ್ಪುಗಳಿಗೆ ಹಾಕ್ತಿದ್ದ ತಾಣ. ಅದಂದರೆ ಒಳ್ಳೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತೇನೆ, ಕುರಿ ಗೊಬ್ಬರ, ಕೆಮ್ಮಣ್ಣು ಇದನ್ನು ಹಾಕಿ ಸೊಪ್ಪನ್ನು ಬೆಳೀತಾಯಿದ್ರು. ಒಂದು ಕಡೆ ಕುಯ್ತಾ ಇದ್ರೆ ಒಂದು ಕಡೆ ಬೆಳೀತಾ ಇರೋದು. ಈ ರೀತಿ ಒಳ್ಳೆಯ ಆಹಾರ ಸೊಪ್ಪು ಸಿಗ್ತಾಯಿತ್ತು. ಅವತ್ತು ಪ್ರತಿ ಮನೆಯಲ್ಲಿ ಕೀರೆಮಡಿ ಇರ್ತಿತ್ತು ಸರ್. ಆದರೆ ಇವತ್ತು ದುರಂತ, ಇಡೀ ಗ್ರಾಮದಲ್ಲಿ ಹುಡಿಕೊಂಡ್ರೆ ಒಂದು ಮನೆಯಲ್ಲೂ ಕೀರೆಮಡಿ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ. ಅದನ್ನು ಮತ್ತೆ ಪುನರ್ ಪ್ರಾರಂಭ ಮಾಡಬೇಕು ಅಂತೇಳಿ 2014ರಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಂತಕ್ಕಂಥ ಒಂದು ಸಂಸ್ಥೆನ ಮಂಡ್ಯದಲ್ಲಿ ಪ್ರಾರಂಭ ಮಾಡ್ತೀವಿ. ನಮ್ಮ ಸ್ನೇಹಿತರಾದ ಮಧುಚಂದನ್ ಮತ್ತು ಅವರೆಲ್ಲ ಸ್ನೇಹಿತರ ಜೊತೆಗೂಡಿ ಹಳ್ಳಿಗೆ ಇದ್ರ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ತಿಳಿಸ್ಕೊಡಕ್ಕೆ ಹೋದಾಗ ರೈತರಿಗೆ ನಾವೇನೋ ಪಾಠ ಮಾಡ್ತಾಯಿದ್ದೀವಿ ಸಾವಯವ ಕೃಷಿ ಮಾಡೋಕ್ಕೆ. ಆದರೆ ಮಹಿಳೆಯರು ಬರೀ ಸಂಘಗಳು ಮಾಡ್ಕೊಂಡು ಹಣ ಕಟ್ಟೋದು ತೆಗೆಯೋದು, ಬರೀ ಹಣ ಕಟ್ಟೋಕ್ಕೋಸ್ಕರ ಸ್ತ್ರೀಶಕ್ತಿ ಸಂಘಗಳು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಈ ಕೀರೆಮಡಿ ಅನ್ನೋ ಕಲ್ಪನೆಯನ್ನು ತರಬೇಕು, ಇವ್ರಿಗೇನಾದರೂ ಒಂದು ಆರೋಗ್ಯದಾಯಕವಾದಂಥ ಕೆಲಸ ಮಾಡಬೇಕಲ್ಲ ಅಂತೇಳಿ ನಮ್ಮ ಮಧುಚಂದನ್ ಅವರು ನನ್ನ ಜೊತೆ ಚರ್ಚೆ ಮಾಡ್ತಿದ್ದಾಗ ತಟ್ಟನೆ ಬಂದಿದ್ದು ನನಗೆ ಕೀರೆಮಡಿ. ಆ ಕೀರೆಮಡಿ ಕಲ್ಪನೆ ಇಟ್ಕೊಂಡು ಸರ್ ನಾವು ಮಂಡ್ಯ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೀರೆಮಡಿ ಮಹಿಳಾ ಕೂಟ ಅಂತಲೇ ಮಾಡಿದ್ವಿ. ಆ ಮಹಿಳೆಯರಿಗೆ ಯಾರು ಗುಂಪಾಗಿ 20 ಜನ ಸೇರ್ತಾರೆ ಅವರಿಗೆ ಕೀರೆಮಡಿ ಮಹಿಳಾ ಕೂಟ ಮಾಡಿ ಅವರಿಗೆ ಉಚಿತವಾಗಿ ಸೊಪ್ಪಿನ ಬೀಜಗಳನ್ನು, ತರಕಾರಿ ಬೀಜಗಳನ್ನ ಕೊಟ್ಟು ಅವ್ರ ಮನೆಗಾಗುವಷ್ಟು ಬೆಳ್ಕೊಬೇಕು. ಹೆಚ್ಚುವರಿಯಾಗಿ ಬೆಳೆದ್ರೆ ಅದನ್ನು ನಾವು ನಮ್ಮ ಸಂಸ್ಥೆ ಮೂಲಕ ಕೊಂಡುಕೊಂಡು ಅವರಿಗೆ ಮಾರಾಟ ಮಾಡತಕ್ಕಂಥ ಇದು ಕೊಡ್ತಿದ್ವಿ. ನಾವು ನಗರ ಪ್ರದೇಶಕ್ಕೆ ಅಂತಂದು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇವತ್ತು ಹಳ್ಳಿಗೋರು ನನಗೆ ಕೀರೆಮಡಿ ಮಾದೇವ್ ಅಂತಲೇ ಹೆಸರು ಕರೀತಾರೆ. ಇದನ್ನು ನಾನು ಈ ಕಂಪ್ನಿ ಮಾಡೋಕ್ಕೆ ಹೊರಟ ಮೇಲೆ ನಮ್ಮೆಲ್ಲ ಸ್ನೇಹಿತರು ಸೇರಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪ್ನಿ ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದ್ಮೇಲೆ ಅವೇರ್ನೆಸ್ ಕ್ಯಾಂಪೇನ್ ಆಯಿತು, ಸದಸ್ಯತ್ವ ಆಂದೋಲನ ಆಯಿತು. ಇದೆಲ್ಲ ಆದಮೇಲೆ ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲವನ್ನು ತಯಾರು ಮಾಡಿದ್ಮೇಲೆ ನಾವು ಈಗ ತುಂಬ ಎತ್ತರದ ಕಂಪ್ನಿಗಳ ಜೊತೆ ನಮ್ಮ ಬೆಲ್ಲದ
ನಮ್ಮ ಬ್ರ್ಯಾಂಡನ್ನು ಪೈಪೋಟಿ ಕೊಡಬೇಕು ಅಂತಂದರೆ ಒಂದು ಹೆಸರು ಇಡಬೇಕು ಅನ್ನೋದು ನಮ್ಮ ಇಲಾಖೆಗಳ ಒಂದು ಮಾರ್ಗದರ್ಶನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ಡಿಸೈನ್ ಮಾಡ್ತಕ್ಕಂಥ ವಿನ್ಯಾಸಕಾರನಿಗೆ ಇದನ್ನು ಕೊಟ್ವಿ. 1 ತಿಂಗಳು ತಗೊಂಡು ಅವನು ಒಳ್ಳೆ ಹೆಸರನ್ನು ಹುಡುಕೊಡೋಕ್ಕಾಗಲಿಲ್ಲ ಅವನ ಕೈಲಿ. 1 ತಿಂಗಳಾದಮೇಲೆ ಮಂಡ್ಯದಿಂದ ಬೆಂಗಳೂರಿಗೆ ಬರ್ತೀನಿ, ಏನಪ್ಪ ಆಯಿತು ಪ್ರಕ್ರಿಯೆ, ಏನು ಬೆಳವಣಿಗೆ ಆಗಿದೆ ಅಂತಂದರೆ ಸುಮಾರು ಒಂದು 10 ಹೆಸರುಗಳು ಇಟ್ಕೊಂಡು, ಸರ್ ಇದು ಎಲ್ಲ ಕಡೆ ರಿಜಿಸ್ಟರ್ ಆಗ್ಬಿಟ್ಟಿದೆ ಸರ್, ಏನು ಮಾಡೋದು ಸರ್ ಅಂದ. ನನಗೆ ತಟ್ಟನೆ ಬಂದಿದ್ದು ಕೀರೆಮಡಿ ಅನ್ನೋದು ಯಾರಿಗೂ ಪರಿಚಯನೂ ಇಲ್ಲ. ಮಂಡ್ಯ ಬಿಟ್ಟು ಹೊರಗಡೆ ಜಿಲ್ಲೆಯಲ್ಲಿ ಪರಿಚಯ ಇಲ್ಲ, ಆ ಹೆಸರು ಕರೆಯೋಕ್ಕೂ ಆಗಲ್ಲ. ಒಂದು ಆರೋಗ್ಯದಾಯಕವಾದಂಥ ಒಂದು ಹೆಸರನ್ನ ಮತ್ತೆ ಪುನರುಜ್ಜೀವನ ಮಾಡ್ದಂಗೆ ಆಗ್ತದೆ ಅಂತೇಳಿ ನಮ್ಮ ಕಂಪನಿಯ ಬೆಲ್ಲದ ಬ್ರ್ಯಾಂಡ್ಗೆ ಕೀರೆಮಡಿ ಅಂತ. ಎಲ್ಲೊಂದು ಕಡೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ ಆ ಹೆಸರಿನ ಜೊತೆ. ಹೌದು ಸರ್, ಭಾವನಾತ್ಮಕವಾಗಿದೆ, ಆರೋಗ್ಯದಾಯಕವಾದಂಥ ಒಂದು ಅಂಶನ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನೆನಪಲ್ಲಿ ಇಟ್ಕೊಂಡ್ರೆ ನಮ್ಮ ಮಹಿಳೆಯರೆಲ್ಲರೂ ಕೂಡ ಕೀರೆಮಡಿ ಕಡೆ ಮತ್ತೆ ಮನಸ್ಸು ಮಾಡಿದ್ರೆ ಮತ್ತೆ ಮನೆ ಆರೋಗ್ಯದಾಯಕವಾಗ್ತದೆ ಅನ್ನೋ ಕಲ್ಪನೆಯಿಂದ ಇಟ್ವಿ ಸರ್. ಇವತ್ತು ಒಂದು ಥರದಲ್ಲಿ ಹೇಳ್ಬೇಕು, ಹೊಸ ನಮ್ಮ ಯುವಕರ ಪದದಲ್ಲಿ ಹೇಳ್ಬೇಕು, ಕಿತ್ಕೊಂಡು ಹೋಗ್ತಾ ಇದೆ ಕೀರೆಮಡಿ ಬ್ರ್ಯಾಂಡ್. ಇನ್ನು ಮಹದೇವ್ ಅವರೇ, ಈಗ ಮುಖ್ಯ ವಿಷಯಕ್ಕೆ ನಾವು ಬಂದಿದ್ದೆ, ಅದರಲ್ಲಿ ತಮ್ಮದು ಸಾವಯವ ಬೆಲ್ಲ. ಸಾವಯವ ಬೆಲ್ಲಕ್ಕೂ ಬೇರೆ ಏನು ರಾಸಾಯನಿಕಗಳನ್ನು ಸೇರಿ ಬೆಲ್ಲ ತಯಾರು ಮಾಡ್ತಾರಲ್ಲ, ಏನು ವ್ಯತ್ಯಾಸ? ಯಾವ ವಿಧದಲ್ಲಿ ನಿಮ್ಮ ಬೆಲ್ಲ ಶ್ರೇಷ್ಠವಾಗಿದೆ, ಗುಣಮಟ್ಟ ಹೊಂದಿದೆ? ಆ ಒಂದು ಪ್ರಕ್ರಿಯೆ, ಬೆಲ್ಲ ಮಾಡುವ ಪ್ರಕ್ರಿಯೆಯಲ್ಲಿ ಯಾವ ವಿಧಾನವನ್ನು ತಾವು ಅನುಸರಿಸ್ತಾ ಇದ್ದೀರಿ ಅಂತೇಳಿ? ಸರ್, ಈಗ ಬೆಲ್ಲದಲ್ಲಿ ಇವತ್ತು ನಾವು ತಿನ್ನೋ ಬಾಯಿಗಳಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೊರಟಾಗ ನಮಗೆ ಗೊತ್ತಾಗಿದ್ದು 3 ಥರದ ಬೆಲ್ಲ ನಮ್ಮ ನಡುವೆ ಇದ್ದಾವೆ ಸರ್. ಆದರೆ ಹೆಚ್ಚು ಆಳ್ತಾ ಇರ್ತಕ್ಕಂಥದ್ದು ಈ ಚಿನ್ನದ ಒಳಪಿರ್ತಕ್ಕಂಥ ಬೆಲ್ಲ, ಹಳದಿ ಬಣ್ಣದ ಬೆಲ್ಲ. ಹಳದಿ ಬಣ್ಣದ ಬೆಲ್ಲ ನಮ್ಮೆಲ್ಲ ಮಹಿಳಾ ಮಣಿಗಳಿಗೆ ಅದೇ ಇಷ್ಟ. ಆ ಬೆಲ್ಲಕ್ಕೆ ಹಾಕ್ತಾರೆ ಸರ್, ನಿಜವಾಗ್ಲೂ ಭಯ ಆಗ್ತದೆ. ಏನೇನಾಗ್ತಾರೆ ಸರ್? ಹೈಡ್ರೋಸ್ ಹಾಕ್ತಾರೆ, ಹೈಡ್ರೋಸಲ್ಫೇಟ್ ಹಾಕ್ತಾರೆ, ಸಲ್ಫ್ಯೂರಿಕ್ ಆಸಿಡ್ ಹಾಕ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ, ಯೂರಿಯಾ ಹಾಕ್ತಾರೆ ಸರ್. ಇನ್ನೂ ಮುಂದಕ್ಕೆ ಹೋದ್ರೆ ಸರ್, ಇವತ್ತು ಸಕ್ಕರೆಯನ್ನು ಸುರಿತಾ ಇದ್ದಾರೆ. ಸಕ್ಕರೆಯನ್ನು ಹಾಕಿ ಕಬ್ಬೇ ಬೇಕಾಗಿಲ್ಲ, ನೀರು ನೀರು ಸೇರಿಸಿ ಬೆಲ್ಲ ಮಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 10,000 ಆಲೆಮನೆಗಳಿದ್ದು ಅನೇಕ ಕಾರಣಗಳಿಂದ ನಶಿಸಿ ಹೋಗಿದ್ದಾವೆ. ಇವತ್ತು 1,000 ಆಲೆಮನೆಗಳಿದ್ದಾವೆ. ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ಕಂಪನಿ ಪ್ರಾರಂಭ ಆದ ನಂತರ ಒಂದು 10ರಿಂದ 15-20 ಆಲೆಮನೆಗಳಷ್ಟೇ ವಿಷಮುಕ್ತವಾಗಿ ಬೆಲ್ಲ ತೆಗಿತಾ ಇದ್ದಾವೆ. ಇನ್ನು 980 ಆಲೆಮನೆಗಳು ರಾಸಾಯನಿಕ ಸಕ್ಕರೆ ಇಷ್ಟನ್ನು ಹಾಕಿ, ಯಾಕೆಂತೇಳಿ ಆತನಿಗೆ ಕೇಳಿದ್ರೆ ಏನು ಹೇಳ್ತಾನೆ ಅಂತೇಳಿದ್ರೆ, ಆ ಅಂಗಡಿ ಮಾಲೀಕ ಹಂಗೆ ಕೇಳ್ತಾನೆ, ಮಾರ್ಕೆಟ್ ಹಂಗೆ ಕೇಳ್ತಾ ಇದ್ದಾರೆ, ನಮ್ಮ ಜನ ಹಂಗೆ ಕೇಳ್ತಾರೆ, ನಾನು ಮಾಡಿಕೊಡ್ತಾ ಇದ್ದೀನಪ್ಪ, ನಂದೇನು ತಪ್ಪಿಲ್ಲ ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಸರ್, ಈ ಥರದ ಬೆಲ್ಲ ಇವತ್ತು ಹೆಚ್ಚು ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಮಾರುಕಟ್ಟೆನಲ್ಲಿದೆ. ಇದಕ್ಕೆ ವಿರುದ್ಧವಾಗಿ ನಾನು ಮೊದಲೇ ಹೇಳಿದೆ, ಪ್ರವಾಹದ ವಿರುದ್ಧ ಈಜೋ ಕೆಲಸಕ್ಕೆ ನಾವು ಹೊರಟಿದ್ದೀವಿ ಮೇಡಮ್. ಆ ಪ್ರವಾಹದ ವಿರುದ್ಧ ಏನಂತಂದರೆ, ಈ ವಿಷಯದ ಹುಚ್ಚು ಹೊಳೆನಲ್ಲಿ ಜನ ತೇಲ್ತಾ ಇದ್ದಾರೆ. ಈ ಕಡೆಯಿಂದ ನಾವು ರಾಸಾಯನಿಕ ಮುಕ್ತ, ಏಕೆಂದರೆ ಪ್ರಾರಂಭಕ್ಕೇ ಸಾವಯವ ಅಂತ ಹೇಳಿದ್ರೆ ಬೆಳೆಗಾರರನ್ನು ಹುಡುಕೋದು ಕಷ್ಟ ಆಗಿದೆ. ಆ ಕಾರಣದಿಂದ ಮೊಟ್ಟ ಮೊದಲಿಗೆ ನಾವು ಅವ್ರನ್ನ ಸ್ವಲ್ಪವನ್ನೇ ಬದಲಾವಣೆ ಮಾಡೋಣ ಅಂತೇಳಿ ರಾಸಾಯನಿಕ ಮುಕ್ತ ಅಂತೇಳಿ ನಮ್ಮ ಷೇರುದಾರರಿಗೆ ಅವೇರ್ನೆಸ್ ಮಾಡಿ, ತರಬೇತಿ ಮಾಡಿ, ಎಲ್ಲಿ ರಾಸಾಯನಿಕ ಕಡಿಮೆ ಬಳಕೆ ಮಾಡ್ತಾ ನಮ್ಮ ಇಲಾಖೆಗಳು ನಮ್ಮ ವಿಜ್ಞಾನಿಗಳ ಮಾರ್ಗದರ್ಶನ ಮಾಡಿಸ್ತಾ, ರಾಸಾಯನಿಕ ಹಾಕೊಂಡು ಕಬ್ಬು ಬೆಳೆದರೂ ಕೂಡ ಕಬ್ಬು ಬೆಳವಣಿಗೆ ನಂತರ ಕಟಾವು ಮಾಡಿ ನಾವು ಬೆಲ್ಲ ಮಾಡೋ ಹಂತದಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಬರೀ ಸುಣ್ಣ, ಆ ಲೈಮನ್ನು ಅಷ್ಟೇ ಬಳಸಿ ಬೆಲ್ಲ ಮಾಡ್ತೀವಿ. ಇದು ರಾಸಾಯನಿಕ ಮುಕ್ತ ಬೆಲ್ಲ ಸರ್. ಇದು ನಿಜ. ರಾಸಾಯನಿಕ ಈ ಸುಣ್ಣದ ಜೊತೆ ಪ್ರಾಯಶಃ ತಾವು ಈ ಬೆಂಡಿ ಈಗ ಅದನ್ನು ಕೂಡ ಲೋಳೆ ರಸ ಅಂತೇಳಿ ಬಳಸ್ತಿದ್ವಿ. ಬೆಂಡೆಕಾಯಿ ಬೆಳೆದ ಮೇಲೆ ಕಡ್ಡಿ, ಆ ಸ್ಟೆಮ್ ಏನಿರ್ತದೆ ಅದು ಹಂಗೆ ಕಸ ಆಗ್ತಿತ್ತು. ಅದನ್ನು ಯಾರೋ ಹಿಂಗೆ ಹಿರಿಯರು ಕಂಡಿಡಿದು, ವಿಜ್ಞಾನಿಗಳು ಕಂಡಿಡಿದ ಮೇಲೆ ಈ ಬೆಂಡಿ ಪೌಡ್ರ್ ಬದಲು ಆ ಬೆಂಡಿ ಕಡ್ಡಿ ಸ್ಟೆಮ್ಮನ್ನು ತಗೊಬಂದು ಅದನ್ನು ನಾವು ಚೆನ್ನಾಗಿ ರಸ ಬಿಡಿಸಿ ಆ ರಸವನ್ನು ಇದ್ರ ಜೊತೆ ಹಾಕ್ತೀವಿ. ಅದು ಈ ಒಂದು ಶುದ್ಧವಾದ ಬೆಲ್ಲ, ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಹೇಳಿದ್ರೆ ಸ್ವಚ್ಛಕಾರಕಗಳು, ಅಂದ್ರೆ ಹೌದು, ಸ್ವಚ್ಛಗೊಳಿಸಲಿಕ್ಕೆ, ಕ್ಲೀನಿಂಗ್, ಎಲ್ಲವನ್ನ ಕಸ ಏನಿರ್ತದೆ ಕಲ್ಮಶ ಅದನ್ನೆಲ್ಲ ತೆಗೀತದೆ. ಅದು ಕ್ಲಾರಿಫಿಕೇಶನ್ ಅಂತ ಹೇಳ್ತಾರೆ ಬೆಲ್ಲವನ್ನು ತಯಾರಿಸುವ ವಿಧಾನದಲ್ಲಿ. ಇನ್ನೊಂದು ಪ್ರೀಮಿಯಂ ಜಾಗರಿ, ಏನು ಕಬ್ಬನ್ನ ಭೂಮಿ ತಾಯಿಗೆ ಮೊದಲನೇ ದಿನದಿಂದ, ಕಬ್ಬನ್ನ ನಾಟಿ ಮಾಡೋ ದಿನದಿಂದ ನಾವು ರಾಸಾಯನಿಕಗಳನ್ನು ಬಳಸದೆ
ನಮ್ಮ ಕೊಟ್ಟಿಗೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ಜೀವಾಮೃತ, ಸಸ್ಯಾಮೃತ ಇವನ್ನೆಲ್ಲ ಬಳಸ್ತಾ ಇಡೀ ಬೇಸಾಯದಲ್ಲಿ ವಿಷವನ್ನು ಬಳಸ್ದೇನೆ, ರಾಸಾಯನಿಕ ಬಳಸ್ದೇನೆ, ನಂತರ ಬೆಲ್ಲ ಮಾಡೋ ಹಂತದಲ್ಲೂ ಕೂಡ ಯಾವುದೇ ರಾಸಾಯನಿಕ ಬಳಸದೇ ಇರತಕ್ಕಂಥ ಬೆಲ್ಲವನ್ನು ನಾವು ಸಾವಯವ ಬೆಲ್ಲ ಅಥವಾ ನೈಸರ್ಗಿಕ ಬೆಲ್ಲ ಅಂತ ಕರಿಬೋದು. ಈ 3 ಹಂತದಲ್ಲಿ ನಾವೀಗ ಬೆಲ್ಲವನ್ನು ನೋಡ್ತಾ ಇದ್ದೇವೆ. ಆದರೆ ನಾವು ಇವೆರಡು ಹಂತಕ್ಕೆ ಮೊದಲ ಆದ್ಯತೆ ಕೊಟ್ಟಿದ್ದೀವಿ ಸರ್. ಇವತ್ತು ಮಂಡ್ಯದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲದ ಜೊತೆಗೆ ಸಾವಯವ ಬೆಲ್ಲ ಕಬ್ಬು ಬೆಳೆದು ಬೆಲ್ಲ ಮಾಡಿಕೊಡ್ತಕ್ಕಂಥ ರೈತರ ತಂಡವೇ ನಮ್ಮ ಜೊತೆಗಿದೆ. ಹೆಚ್ಚು ಕಡಿಮೆ ಈ ಬಾರಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅಂತ ಏನು ಯೋಜನೆ ಬಂತು, ನಮಗಾಗೆ ಬಂತೇನೋ, ನಮ್ಮ FPOಗೋಸ್ಕರನೇ ಬಂತೇನೋ ಈ ಯೋಜನೆ ಅಂತ ಆಗಿದೆ. ನಿಜಕ್ಕೂ ಆ ಯೋಜನೆ ಬಂದ ಮೇಲೆ 50 ಜನರಿಂದ ಇವತ್ತು 500 ಜನರಿಗೆ ಪರಿವರ್ತನೆ ಆಗಿದ್ದಾರೆ ನೈಸರ್ಗಿಕವಾಗಿ ಕಬ್ಬು ಬೆಳೀತಕ್ಕಂಥ ಬೆಳೆಗಾರರು. ಈಗ ಇಲ್ಲೇ ಒಬ್ಬರು ನೈಸರ್ಗಿಕ ಕೃಷಿಯಲ್ಲಿ ಕಬ್ಬು ಬೆಳೆದು ಆ ಕಬ್ಬಿನ ಮೂಲಕ ನಮಗೆ ಬೆಲ್ಲವನ್ನು ಸಪ್ಲೈ ಕೊಡ್ತಕ್ಕಂಥ, ಆ ಕಬ್ಬನ್ನೇ ನಮಗೆ ಕೊಡ್ತಕ್ಕಂಥ ಅಂಥ ಕಬ್ಬನ್ನು ಬೆಳೆಗಾರರಿಗೆ ನಾವು 5,600 ರೂಪಾಯಿ ಕೊಡ್ತೀವಿ ಪ್ರತಿ ಟನ್ ಕಬ್ಬಿಗೆ. ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಬೆಲೆ ಕೊಡ್ತಾ ಇರುವಂಥ FPO ಸಾವಯವ ಕಬ್ಬಿಗೆ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಮಾತು ಕೇಳ್ತಾ ಇದ್ದಂಗೆ ನನಗೊಂದು ಘಟನೆ ನೆನಪಾಯಿತು. ನೀವಿಲ್ಲಿ ಆಲೆಮನೆ ಅಂತ ಹೇಳ್ತೀರಿ, ಈ ಕಡೆ ಭಾಗದಲ್ಲಿ ನಾವು ಬೆಲ್ಲದ ಗಾಣ ಅಂತ ಹೇಳ್ತೀವಿ, ಕೇಳ್ತೀರಿ ನೀವು ಆ ಶಬ್ದವನ್ನು. ನನ್ನ ಪರಿಚಯದವ್ರು ಒಬ್ಬರದು ಬೆಲ್ಲದ ಗಾಣ ಬಂದಾಗ್ಬಿಟ್ಟಿತ್ತು. ಯಾಕೆ ಬಂದಾಗಿದೆ ಅಂತ ಕೇಳಿದೆ ನಾನು. ಸಕ್ಕರೆನೇ ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದವರು. ಸಾಕ, ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇನ್ನೇನು ಬೇಕಾಗಿದೆ. ಇಂಥದ್ದೊಂದು ಅಂದರೆ ಅದನ್ನೇ ಕಚ್ಚಾ ಸಾಮಗ್ರಿನಾಗಿ ಬಳಸ್ಕೊಂಡ್ಬಿಟ್ಟು ಬೆಲ್ಲ ತಯಾರು ಮಾಡ್ತಕ್ಕಂಥದ್ದೊಂದು ಪ್ರಕ್ರಿಯೆ ನಡೆದಿದೆ. ನನಗೆ ಬಾಲ್ಯದಲ್ಲಿದ್ದ ಕೆಲವು ದಿನಗಳು ನನಗೆ ನೆನಪು ಬರ್ತಾ ಇದ್ದಾವೆ. ಏನಂತ ಹೇಳಿದರೆ, ಕೆಲವ್ರ ಮನೆಯಲ್ಲಿ ಚಹಾ ಮಾಡ್ತಿದ್ರು. ನಮ್ಮ ಕಡೆ ಭಾಗದಲ್ಲಿ ಚಹಾ ಮಾಡಿದಾಗ ನಾವು ಬಡವರು ಸಾರ್ ಸಕ್ಕರೆ ಹಾಕಿ ಚಹಾ ಮಾಡೋಷ್ಟು ನಮ್ಗೆ ಶಕ್ತಿ ಇಲ್ಲ, ಬೆಲ್ಲ ಹಾಕಿ ಚಹಾ ಮಾಡಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಕುಡೀರಿ ಅಂತ ಕೊಡ್ತಾ ಇದ್ರು. ಅಂದರೆ ಒಂದು ಕಾಲಕ್ಕೆ ಬೆಲ್ಲ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಒಂದು ದಿನಬಳಕೆ ವಸ್ತು ಆಗಿತ್ತು. ಸಕ್ಕರೆ ದುಬಾರಿ ಇತ್ತು, ಬಡವರು ಸಕ್ಕರೆ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಇವತ್ತು ಬೆಲ್ಲದ ಬೆಲೆ 2 ಪಟ್ಟು 3 ಪಟ್ಟು ಸಕ್ಕರೆಗೆ ಹೋಲಿಸಿದರೆ ಸಾವಯವ ಬೆಲ್ಲ ಅಂತ ಹೇಳೋದು, ಮತ್ತೊಂದು ಬೆಲ್ಲ ಅಂತ ಹೇಳೋದು, ಏನೋ ಹೇಳಿಬಿಟ್ಟು 2-3 ಪಟ್ಟು ಬೆಲೆಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಸುಮ್ಮನೆ ನಾನು ಕೇಳ್ತಾ ಇದ್ದೀನಿ, ನಾನು ಯಾರಿಗೂ ಹೇಳೋದಿಲ್ಲ ನೀವು ಹೇಳೋ ಉತ್ತರವನ್ನು. ನಾವು ಯಾರಿಗೂ ತೋರಿಸೋದು ಇಲ್ಲ ಸರ್, ನಾವು ಯಾರಿಗೂ ಹೇಳೋದಿಲ್ಲ. ನಿಮ್ಮ ಬೆಲ್ಲದ ಚಿಲ್ಲರೆ ಮಾರಾಟ ಬೆಲೆ ಕೆಜಿಗೆ ಎಷ್ಟು? ಹಿರೇಮಡಿ ಬೆಲ್ಲದ ಚಿಲ್ಲರೆ ಮಾರಾಟ ಹಚ್ಚು ಕೆಜಿ 1 kg 60 ರೂಪಾಯಿ. 60 ರೂಪಾಯಿ. ಪೌಡ್ರ್ ಜಾಗರಿ 80 ರೂಪಾಯಿ. ಹಚ್ಚು, ಬಕೆಟು, ಆಣಿ 3 ಥರದ್ದು ಚಿಲ್ಲರೆ ಮಾರಾಟ 60 ರೂಪಾಯಿ. ಇದನ್ನೇ ಬಲ್ಕಾಗಿ ಪಡ್ಕೊಂಡ್ರೆ 55 ರೂಪಾಯಿ ಕೊಡ್ತೇವೆ. ಯೋಗ್ಯ ಬೆಲೆ ಇದೆ, ಯೋಗ್ಯ ಬೆಲೆ ಇದೆ. ಯಾಕೆ ಕೇಳಿದೆ ನಾನು, ಅದಕ್ಕೆ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆ ಕೇಳಿದೆ. ನಿಮಗೂ ಕೂಡ ಗಮನಕ್ಕೆ ಬಂದಿರ್ತದೆ, ಮಾರುಕಟ್ಟೆಯಲ್ಲಿ ಆ ಬೆಲ್ಲ ಈ ಬೆಲ್ಲ ಅಂತ ಏನೇನೋ ಹೆಸರು ಇಟ್ಬಿಟ್ಟು ಬ್ರ್ಯಾಂಡ್ ಹಾಕ್ಬಿಟ್ಟು ಅದ್ರ ಮೇಲೆ ಭಾಳ ಆಕರ್ಷಕವಂತ ಲೇಬಲ್ ಹಚ್ಚಿಬಿಟ್ಟು 100 ರೂಪಾಯಿಗಿಂತನೂ ಹೆಚ್ಚಿನ ಬೆಲೆಗೆ ಇನ್ನೂ ಬಾಯಿ ಬಂದಂಗೆಲ್ಲ ಕೇಳ್ತಾ ಇದ್ದಾರೆ. ಈ ಥರದ್ದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ನ ಹೊಂದಿರತಕ್ಕಂಥ ಕಂಪನಿಗಳಿಗೆ ನಾವು ಬೆಲ್ಲ ಸಪ್ಲೈ ಹೋಗುತ್ತೆ. ಇನ್ನೊಂದು ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಉತ್ಪನ್ನಗಳನ್ನು ಖರೀದಿ ಮಾಡುವಾಗ ಒಳಗಡೆ ಉತ್ಪನ್ನದ ಗುಣಮಟ್ಟ ಯಾವ ರೀತಿ ಇದೆ ಇಲ್ಲ ಅನ್ನೋದು ಯಾರು ಅಷ್ಟೊಂದು ಯೋಚನೆ ಮಾಡಲ್ಲ. ಅದರ ಒಂದು ಏನು ಪ್ಯಾಕಿಂಗ್ ಇದೆಯಲ್ಲ ಅದು ಬಹಳ ಮುಖ್ಯ, ಆಕರ್ಷಕ ಪ್ಯಾಕಿಂಗ್ ಇರಬೇಕು. ನಿಮ್ಮ ಬೆಲ್ಲಕ್ಕೆ ಪ್ಯಾಕಿಂಗ್ ವ್ಯವಸ್ಥೆ ಏನು ಮಾಡಿದಿರಿ? ಖಂಡಿತ ಸರ್ ಮಾಡಿದ್ದೇವೆ. ಒಂದು ಪ್ಯಾಕಿಂಗ್ ಯೂನಿಟ್ ಮಾಡಲಿಕ್ಕೆ ಅತಿ ಹೆಚ್ಚು ಸಹಾಯಧನ ಪಡ್ಕೊಂಡಂಥ ರೈತ ಉತ್ಪಾದಕ ಕಂಪನಿಯನ್ನು ಒಂದು ಹೆಗ್ಗಳಿಕೆಗೆ ನಾವು ಪಾತ್ರ ಆಗಿದ್ದೀವಿ ಸರ್. ಇಲ್ಲಿದೆ ನೋಡಿ, ಇದು ನಮ್ಮ ಪ್ಯಾಕಿಂಗ್ನ ಮಾದರಿ. ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿಗಳಿಗೂ ಪೈಪೋಟಿ ಕೊಡ್ತಕ್ಕಂಥ ಒಂದು ಮಾದರಿ ಪ್ಯಾಕಿಂಗ್ ಇಟ್ಟಿದ್ದೇವೆ. ಬ್ರ್ಯಾಂಡಿಂಗ್ ಏನಾದರೂ ಮಾಡಕ್ಕೆ ಪ್ರಯತ್ನ ಮಾಡಿದ್ರ? ಬ್ರ್ಯಾಂಡಿಂಗ್ ಅದೇ ಬ್ರ್ಯಾಂಡ್ ಹಿರೇಮಡಿ ಬ್ರ್ಯಾಂಡ್ ಅಲ್ಲಿ ಬ್ರ್ಯಾಂಡ್ ಅಂತ ಹೇಳಿದ್ರೆ ನೀವು ನಿಮ್ಮ ಕಂಪನಿ ಒಂದು ಹೆಸರು ಇಟ್ಬಿಟ್ರಿ, ಆದ್ರೆ ಇದಕ್ಕೊಂದು ಆಫಿಷಿಯಲ್ ಆಗಿ ಬ್ರ್ಯಾಂಡಿಂಗ್ ರಿಜಿಸ್ಟ್ರೇಷನ್ ಆಗಿದೆ ಸರ್. ನಮ್ಮ ಕಂಪನಿ ಹೆಸರು ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿ. ಕಂಪನಿಯ ಬ್ರ್ಯಾಂಡ್ ನೇಮ್ ಬಂದು ಹಿರೇಮಡಿ. ಇದು ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಜೊತೆಗೆ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ, ಅದರಲ್ಲೂ ಕೆಫೆಕ್ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ವಿಶೇಷವಾಗಿ ಅಶೋಕ್ ಸರ್ನ ನೆನ್ಕೊಳ್ಳೇಬೇಕು. ಅವರ ಒಂದು ಮಾರ್ಗದರ್ಶನ ಮತ್ತು ಕೆಫೆಕ್ನ ಸಹಾಯಧನದಿಂದ ಸರ್ ಇಡೀ ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ, ರಾಮನಗರ ಈ 3-4 ಜಿಲ್ಲೆಗಳಲ್ಲೇ ಇಲ್ಲದೆ ಇರ್ತಕ್ಕಂಥ ಒಂದು ಮಲ್ಟಿ ಹೆಡ್ಡೆಡ್ SS ಮಾಡೆಲ್ನ ಒಂದು ದೊಡ್ಡ ಪ್ಯಾಕಿಂಗ್ ಯೂನಿಟನ್ನು ನಾವು ಮಂಡ್ಯದಲ್ಲಿ ಹಾಕಿದ್ದೇವೆ. APMC ಯಾರ್ಡಲ್ಲಿ. APMC ಅವರು ನಮಗೆ ಒಂದು 2,000 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ದಾರೆ.
ಆ ಜಾಗದಲ್ಲಿ ಇದನ್ನು ಹಾಕಿದ್ದೇವೆ. ಸುಮಾರು 70 ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಆ ಒಂದು ಪ್ಯಾಕಿಂಗ್ ಯೂನಿಟ್ ಹಾಕಿದ್ದೇವೆ. ಇದು CFC ಕೂಡ, ಕಾಮನ್ ಫೆಸಿಲಿಟಿ ಸೆಂಟರ್. ನಾವು ಪ್ಯಾಕಿಂಗ್ ಮಾಡ್ತೀವಿ ನಮ್ಮ ಉತ್ಪನ್ನವನ್ನು. ನಮ್ಮ ರೈತರಿಂದ ಆಲೆಮನೆಗಳಿಂದ ಬರ್ತಕ್ಕಂಥ ಬೆಲ್ಲ ಮೊದಲು ಟೆಸ್ಟ್ ಆಗ್ತದೆ, ಆಮೇಲೆ ತೂಕ ಆಗ್ತದೆ, ಮತ್ತು ಅದರಲ್ಲಿ ಇರ್ತಕ್ಕಂಥ ಮಾಯಿಶ್ಚರನ್ನು ತೆಗೆದು ಪ್ಯಾಕಿಂಗ್ ಮಾಡಬೇಕು. ಅದಕ್ಕೆ ಸೆಲ್ಫ್ ಲೈಫ್ ಇರಬೇಕು. ಅಂದರೆ ಭಾಳ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀವಿ. ಡ್ರೈಯರ್ ಇದೆ, ಆಮೇಲೆ ಪ್ಯಾಕಿಂಗ್ ಹೋಗುತ್ತೆ. ಒಂದು ನಿಮಿಷಕ್ಕೆ ಇದು 30 ಪ್ಯಾಕೆಟ್ ಒಂದು ನಿಮಿಷಕ್ಕೆ. ಭಾಳ ಒಳ್ಳೆ ರೀತಿಯ ಕೆಲಸ ನಡೀತಿದೆ. ನಿಮ್ಮ ರೈತ ಉತ್ಪಾದಕ ಕಂಪನಿ ಯಾವ ಇಲಾಖೆ ಮುಖಾಂತರ ಸ್ಥಾಪನೆ ಆಗಿರೋದು ಸರ್? ಇದು ಕೃಷಿ ಇಲಾಖೆ ಮೂಲಕನೇ ಆದರೂ ಕೂಡ ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದಕ್ಕೆ ಫೈನಾನ್ಸ್ ಸಪೋರ್ಟ್ ಮಾಡಿದೆ. ವಿಕಸನ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಕ್ಕಂಥದ್ದು ಒಂದು CBBO NGO, ಅದು ನಮಗೆ ಮಾರ್ಗದರ್ಶಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸರ್. ಇವತ್ತು ಇವರೆಲ್ಲರ ಸಹಕಾರದಿಂದ ಮತ್ತು ಕೆಫೆಕ್ ಅವರು ತುಂಬನೇ ನಮ್ಮ ಬ್ರ್ಯಾಂಡನ್ನು ರಾಜ್ಯದೆಲ್ಲೆಡೆ ರಾಷ್ಟ್ರದೆಲ್ಲೆಡೆ ಮುಟ್ಟಿಸೋದಕ್ಕೆ ಎಲ್ಲ ಅವಕಾಶಗಳನ್ನು, ಮಾರುಕಟ್ಟೆ ಅವಕಾಶಗಳನ್ನು ಇವತ್ತು ನಮ್ಮ GKVKನಲ್ಲೂ ಕೂಡ ಪ್ರತಿ ತಿಂಗಳ ಶನಿವಾರ ಸಂತೆ, ಕಡೆ ಶನಿವಾರ ಸಂತೆಯಲ್ಲಿ ನಾವು ಮಾರಾಟ ಮಾಡ್ತೀವಿ. ಪ್ರತಿ ತಿಂಗಳು ಪ್ರತಿ ವಾರ 2 ದಿನ ಸಾವಯವ ಸಂತೆ ಮಾಡ್ತೀವಿ ಮಂಡ್ಯದಲ್ಲಿ, ಭಾನುವಾರ ಬುಧವಾರ. ಇನ್ನೆಲ್ಲ ರೀತಿ ಇದನ್ನ ಬೆಳೆಸಲಿಕ್ಕೆ ಪ್ರಯತ್ನ. ವಾರ್ಷಿಕ ವಹಿವಾಟು 1.5 ಕೋಟಿ ದಾಟಿದ್ದೀವಿ ಸರ್. ಸೊ ಈಗ ಮತ್ತೊಬ್ರು ಬಂದಿದ್ದಾರೆ ಸರ್, ಮತ್ತೊಬ್ರು ಬಸವರಾಜ್ ಇದ್ದಾರೆ. ನಿಮ್ಮ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮಗೆ ಮುಂಚೆನೆ ಹೇಳಿದ್ರು ಅವರು. ಬನ್ನಿ ಬಸವರಾಜ್ ಅವರೇ, ನೀವು ವಿಶ್ ಮಾಡಿಬಿಡಿ ಅವ್ರಿಗೆ. ಸಾಹಿತ್ಯದ ಮುಖಾಂತರ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇದು ನಮ್ಮ ಮಂಡ್ಯ ಜಿಲ್ಲೆಯ ಕನ್ನಿಕಾನ್ ಅವರು ಬರೆದಿರೋದು. ಮಂಡ್ಯ ಜಿಲ್ಲೆ ಸಾಧಕರಿದ್ದಾರೆ, ಆ ಪಟ್ಟಿಲಿ ನಮ್ಮ ಮಾದೇವಣ್ಣರ ಹೆಸರು ಬರಬೇಕು ಅನ್ನೋದು ಕೂಡ ನನ್ನ ಒಂದು ವೈಯಕ್ತಿಕ ಆಸೆ. ಮತ್ತು ನೀವು ಕೂಡ ಸಾಹಿತಿ ಅಂತ ನನ್ನ ಗಮನಕ್ಕೆ ಬರ್ತಾ ಇದೆ. ಹೌದು ಸರ್. ನಿಮ್ಮ ಒಂದು ರೈತೋತ್ಪಾದಕ ಕಂಪನಿಯ ಎಲ್ಲ ಯಶೋಗಾಥೆಯನ್ನ, ಇದರಿಂದ ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನ ನೀವೇ ಒಂದು ಪುಸ್ತಕವನ್ನಾಗಿ ದಾಖಲೆ ಮಾಡ್ಬೋದಲ್ಲ? ಖಂಡಿತ ನಾನು ಅದೆಲ್ಲ ಅಬ್ಸರ್ವೇಷನ್ ಇದ್ದೀನಿ. ಇನ್ನೊಂದು 6 ತಿಂಗಳು ಬೇಕು ಸರ್ ಅದ್ರ ಬಗ್ಗೆ ಮಾಡಬೇಕಾದ್ರೆ. ನಿಧಾನವಾಗಿ ಬರಿಬೇಕಂತ ವಿಚಾರ ಇದೆ. ಅನುಭವ ಮತ್ತು ಅದು ಇರಬೇಕು. ಚೆನ್ನಾಗೆಲ್ಲ ದಾಖಲೆ ಮಾಡಿ ಛಾಯಾಚಿತ್ರಗಳನ್ನೆಲ್ಲ ಬಳಸಿ ಆಕರ್ಷಕವಾದ ಒಂದು ಪುಸ್ತಕ ಬಂತಂತ ಹೇಳಿದ್ರೆ ಇಡೀ ನಮ್ಮ ನಾಡಿಗೆ ಅದೊಂದು ಮಾರ್ಗದರ್ಶನ ಪರವಾದಂತ ಒಂದು ಹೊತ್ತಿಗೆ ಆಗ್ತದೆ ಅಲ್ವಾ? ಮಾಡಿ 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 ಅವ್ರ ಬಗ್ಗೆ ಬರಿಬೇಕು ಅಂದ್ರೆ ಅವ್ರ ಬಗ್ಗೆ ಇವಾಗ ಒಂದು ಪುಸ್ತಕ ಬರಿತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಏನ್ ಶೀರ್ಷಿಕೆ ಕೊಡ್ತೀರಾ? ನಾನು ಅವರು ಯುವ ಸ್ಫೂರ್ತಿ ಅಂತ ಒಂದು ಕಾರ್ಯಕ್ರಮ ಆಯ್ತು. ಅವ್ರು ನನಗೆ ಯಾವತ್ತು ಯುವಕರಾಗೆ ಕಾಣ್ತಾರೆ, ಆದ್ರೆ ನಾನು ಯುವ ಚೇತನ ಅಂತ ಕೊಡಬೇಕು ಅಂತ ಮಾಡಿ. ಇವಾಗ ನೀವು ಅವ್ರ ಬಗ್ಗೆ 1-2 ಸಾಲುಗಳು ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ, ಅವರ ಗುಣಗಳು? ಮಾದೇವಣ್ಣರು ನನಗೆ ಪರಿಚಯ ಆಗಿ ಇದೇ ಜನವರಿ 23ಗೆ ಏನು ಮುಗ್ದದೆ 30 ವರ್ಷ ಸರ್. 96 ಜನವರಿ 23ರಲ್ಲಿ ನಮ್ಮೂರಿಗೆ ಬಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಯುವಕ ಸಂಘ ಸ್ಥಾಪನೆ ಮಾಡಿದ್ರು. ಅವತ್ತಿಂದ ನಮ್ಗವ್ರಿಗೂ ಬಾಂಧವ್ಯ ಇದೆ. ಇವತ್ತು ನಾವೆಲ್ಲ ಸ್ಕೂಟರ್ ಓಡಾಡ್ತಾ ಇದ್ದೀವಿ, ಒಳ್ಳೆ ರಸ್ತೆ ಇದೆ. ಅವತ್ತು ರಸ್ತೆನೇ ಇರಲಿಲ್ಲ. ಹಳ್ಳಿಗೆ ಸೈಕಲ್ ತಗೊಂಡೋಗಿ ಅವರು ಕ್ಯಾನ್ವಾಸ್ ಮಾಡಿ, ಅಂದರೆ ಜನಗಳ ಯುವ ಶಕ್ತಿಯನ್ನು ಯುವ ಸಂಘ ಕಟ್ಟೋಕ್ಕೆ ಪ್ರೇರಣೆಯಾಗಿದ್ದಾರೆ. ನಮ್ಮೂರು ಬಂದರೂ ಕೂಡ ನಮ್ಮನೇಲಿ ಏನು ಊಟ, ಉಪ್ಸಾರು ಮುದ್ದೆ ಅದನ್ನೇ ಊಟ ಮಾಡ್ತೀರಿ. ವಿಶೇಷವಾಗಿ ಏನು ಊಟ ಮಾಡ್ತೀರಾ, ತುಂಬ ಸರಳ ಜೀವಿ. ನಮ್ಮ ಗದ್ದೆ ಹತ್ರನೂ ಕೂಡ ಮಲಗಿದ್ದಾರೆ, ಅವ್ರು ಇಲ್ಲ ಅಂತಲ್ಲ, ಆ ಥರದ್ದು ಸರಳ ಜೀವಿ. ಮತ್ತು ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ ಯುವಶಕ್ತಿ ಇದೆ, ಅವ್ರು ಏನು ರಾಷ್ಟ್ರೀಯ ಯುವ ಪ್ರಶಸ್ತಿ ಪಡೆದವ್ರೆ, ತದನಂತರದಲ್ಲಿ ಎಷ್ಟು ಜನ ಪಡೆದವ್ರೆ, ಅದ್ರ ಎಲ್ಲರ ಪಾತ್ರದಲ್ಲೂ ಕೂಡ ಕಾರಸವಾಡಿ ಮಹಾದೇವರವರ ಪಾತ್ರ ಬಹು ದೊಡ್ಡದಿದೆ. ಅವರು ವೈಯಕ್ತಿಕವಾಗಿ ಯಾವುದನ್ನೂ ಕೂಡ ಅವಲಂಬಿಸಲಿಲ್ಲ. ಎಲ್ಲನೂ ಸಮಾಜಕ್ಕೆ NSS ಶಿಬಿರಗಳು, ಕಾಲೇಜಲ್ಲಿ ಜನಪದ ಗೀತೆ ಆಡಿಸೋದು ಮತ್ತು ಸಾಲಿನಲ್ಲಿ ಜನಪದ ಭಾವಗೀತೆ ಈ ಥರ ಅದರಲ್ಲೆಲ್ಲ ಬಂದರು. ಮತ್ತು ಎಲ್ಲೂ ಕೂಡ ಯುವಶಕ್ತಿಯನ್ನು ಹಾದಿ ತಪ್ಪದಂಗೆ ನೋಡ್ಕೊಳ್ಳೋಕ್ಕೆ ತಮ್ಮ ಸ್ವಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ 30 ವರ್ಷಗಳಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲಾ ಪಂಚಾಯತ್ CEOಗಳು, ಎಲ್ಲ ರಾಷ್ಟ್ರೀಯ ಹಬ್ಬಗಳು, ನಾಡಹಬ್ಬಗಳು ಕೂಡ ಕಾರಸವಾಡಿ ಮಹಾದೇವರಿಂದ ಯಾವ ಮೀಟಿಂಗೂ ಆಗಿಲ್ಲ. ಅದು ನಂಗೆ ತುಂಬ ಹೆಮ್ಮೆ. ಅವರೊಬ್ಬ ನನ್ನ ಗೆಳೆಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹ ನಾನು ಯಾವತ್ತೂ ಕೂಡ ಸಂಘಟನೆಯ ಗುರು ಅಂತ ನಾನು ಮಹಾದೇವರನ್ನ ಕರೆದು ಮೇಡಮ್. ನಾನು ಇವತ್ತು ನಾನೊಬ್ಬ ಕೃಷಿಕನಾಗಿ ಒಂದು ನಿರೂಪಣೆ ಮಾಡ್ತೀನಿ, ಒಂದು ಸಾಹಿತ್ಯ ಬರಿತೀನಿ, ಎಲ್ಲೋ ಒಂದು ಯುವಕ ಸಂಘಟನೆ ಮಾಡ್ತೀನಿ. ನಾನು ಈಗ ಬೇರೆ ಬೇರೆ ಸಂಘಗಳಲ್ಲಿ ನಾನು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ, ಬೇರೆ ಬೇರೆ ಆಗಿದ್ದೀನಿ. ಅದು ಎಲ್ಲ ಕಾರಣ ಕಾರಸವಾಡಿ ಮಹಾದೇವ. ಯಾಕಂದ್ರೆ ನಮ್ಗೆ ತಂದೆ ತಾಯಿ ಜನ್ಮ ಕೊಟ್ಟಿರ್ತಾರೆ, ಸಾಲಿನಲ್ಲಿ ಗುರುಗಳು ವಿದ್ಯೆ ಕಲಿಸಿರ್ತಾರೆ, ಅದ್ರದ್ದು ಆಚೆಗೆ ಕಲಿತಂತ ವಿದ್ಯೆ ಬದುಕಿನ ಕಲಿಸಿದೆ. ಅದರಲ್ಲಿ ಮೊದಲನೇ ಪಾತ್ರ ಇವ್ರದ್ದು ಸರ್. ಇಲ್ಲಿ ಬಂದು ನಿಮ್ಮಿಂದ ನಾವು ಜೀವನ ಕಟ್ಕೊಂಡ್ವಿ ಅಂತ ಹೇಳ್ತಾರಲ್ಲ ಸರ್, ಕೇಳೋದಿದೆಯಲ್ಲ, ಅದು ಭಾವನಾತ್ಮಕವಾಗಿ ಮುಟ್ಟುವಂಥದ್ದು. ಅದು ಹೇಗಾಗುತ್ತೆ ಅಂದ್ರೆ ಸರ್, ಯಾವ ವ್ಯಕ್ತಿಯನ್ನು ನಾವು ಅಳವಡಿಸ್ಕೊತೀವೋ ಆಗ ನಾವು ಖಂಡಿತ ಯಶಸ್ಸಾಗ್ತೀವಿ. ಇವತ್ತು ಒಂದು ಮಾತು ಮೇಡಮ್ ಅಂದರೆ, ಬಸವಣ್ಣವರು 812ನೇ ಶತಮಾನದಲ್ಲಿ ಹುಡ್ತವ್ರು. ಅವ್ರ ಹೆಸರು ಇನ್ನೂ ಯಾಕಿದೆ ಇವತ್ತು? ಯಾಕಿದೆ ಅಂದರೆ ಅವ್ರು ಮಾಡಿದಂಥ ಸಮಾಜಮುಖಿ ಚಿಂತನೆಗಳು, ಕೆಲಸಗಳು, ಸರ್ವಜ್ಞನ ವಚನಗಳು. ಹಾಗೆ ನಾವು ಅಳುದ ಮೇಲೆ ಉಳಿಯುವಂಥ ಕೆಲಸವನ್ನು ಮಾದೇವ್ ಅವ್ರು ಮಾಡ್ತಾವ್ರೆ. ಅದನ್ನು ಯಾರು ಅಳವಡಿಸೋಂದ್ರೆ ಅವ್ರಿಗೆ ಮಾತ್ರ ಅರ್ಥ ಆಯ್ತದೆ.
ಅದ್ರಲ್ಲಿ ನಾನು ಒಬ್ಬ, ಅದು ನನ್ನ ಪುಣ್ಯ ಸಹ. ಮಹದೇವಣ್ಣವರ ಸಹ ಪಾರ್ಟಿಯಾಗಿರೋದು ನನ್ನ ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಇಡೀ ನನ್ನ ಕುಟುಂಬದ ಯಶಸ್ಸಲ್ಲೂ ಕೂಡ ಅವರು ನನ್ನ ಪಾಲುದಾರರು. ಒಂದು ಮಾತು ನನಗೆ ಇವತ್ತು ಮರೆಯೋಕೆ ಆಗೋದಿಲ್ಲ. ನಾನು ರೈತ, ನನಗೆ 3 ಜನ ಮಕ್ಕಳು, 2 ಮಕ್ಕಳು MBBS ಮಾಡ್ತಾರೆ. ನನ್ನ ಮೊದಲನೇ ಮಗಳಿಗೆ MBBS ಸಿಕ್ತು. ಅವತ್ತು ಒಂದೇ ಮಾತಂದರು, ನಾನು ಅವರಲ್ಲಿ ನನ್ನ ಗುರು ಕಂಡೆ, ಸಂಘಟನೆ ಗುರು. ಅವ್ರು ಒಂದು ಮಾತಂದರು, ನಿನ್ನ ಮಕ್ಕಳಲ್ಲಿ ನನ್ನ ಮಕ್ಕಳು ಭವಿಷ್ಯ ನೋಡ್ತಾನಿದ್ರು. ಎಷ್ಟು ಜನ ಹೇಳೋಕೆ ಸಾಧ್ಯ ಮೇಡಮ್ ಈ ಮಾತನ್ನ? ಬಹಳ ಸಂತೋಷ ಆಯ್ತು, ನೀವೆಲ್ಲ ಬಹಳ ಅಭಿಮಾನಿದವ್ರು. ಅಂದ್ರೆ ಎಲ್ಲ ಮಾತುಗಳಿಗೆ ನಮ್ಮ ಇವತ್ತು ಮಹಾದೇವ್ ಅವರು ಹಾಕ್ತಿರುವಂತಹ ಕಣ್ಣೀರೇ ಸಾಕ್ಷಿ ಅಂತ ಹೇಳಿ ಯಾವತ್ತೂ ಮಹದೇವ್ರನ್ನ ಮರೀದಿಲ್ಲ. ಮತ್ತು ನನ್ನ ಕೃಷಿ ಜೊತೆಗೆ ಯುವಕ ಸಂಘ ಜೊತೆಗೆ ನಮಗೂ ಕೂಡ ಸಾಹಿತ್ಯ ಅಂದ್ರೆ ಇಷ್ಟ. ನಾನು ಎಲ್ಲೇ ಕೃಷಿ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಸಾಹಿತ್ಯನ ಜೊತೆ ಮಾಡ್ತೀನಿ. ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕೃಷಿನೇ ಬೆಳೆಸ್ತೀನಿ. ಎಂದಿನಂತೆ ನಮ್ಮೂರಿಗೂ ನಿನ್ನೆ ಸೂರ್ಯ ಬಂದ, ಹಬ್ಬಕ್ಕಿಂದು ಹೊಸ ಕೆಂಪು ಬಣ್ಣದ ಅಂಗಿ ಹಾಕಿದ್ದ, ಪ್ರತಿದಿನದಂತೆ ಮೌನವಾಗಿರಿದ ಹಬ್ಬದ ಶುಭಾಶಯ ಕೋರಿದ, ನಿಮ್ಮಗಳ ಜೊತೆ ಪ್ರಕೃತಿ ಹಬ್ಬವೆಂದು ವಿವರಿಸಿದ. ಬೆಳ್ಳಿ ಮೂಡುವ ಮೊದಲು ಎಚ್ಚರವಾಗುವ ತೊಟ್ಟಿಲ ಮಗು ಮಲಗಿತ್ತು, ಅಮ್ಮನಿಗೆ ಬಿಡುವಾಗಲೆಂದು ಅಮ್ಮ ಹಬ್ಬ ಮಾಡಲೆಂದು, ಅಮ್ಮನಿಗೆ ಬಿಡುವಾಗಲೆಂದು ಅಮ್ಮ ಹಬ್ಬ ಮಾಡಲೆಂದು. ಧನ್ಯವಾದಗಳು ಸರ್. ಬಸಣ್ಣನವರೇ, ಮಾದೇವಣ್ಣವ್ರ ಬಗ್ಗೆ ಮಾತ್ರ ನೀವು ಬರಿತಾ ಇರಿ, ಬಂದು ನಮಗೆಲ್ಲ ಸ್ಪರ್ಧೆ ಕೊಡೋದಕ್ಕೆ ಹೋಗಬೇಡಿ. ಒಳ್ಳೇದಾಗಿ ಆಯ್ತಾ? ಮಾದೇವ್ ಅವರೇ, ತಮ್ಮ ತಂದೆಯವ್ರು ಬಂದಿದ್ದಾರಾ? ಬಂದಿದ್ದಾರೆ ಸರ್. ತಂದೆಯವ್ರು ಇದಾರಲ್ಲ? ಯಜಮಾನ್ರೆ ನಮಸ್ಕಾರ. ತಮ್ಮ ಮಗನ್ನ ಕರ್ಕೊಂಬಂದಿಲ್ಲಿ ಕೂರಿಸಿ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಅವ್ರ ಸ್ನೇಹಿತರು ಜೊತೆಗೆ ಬಂದವರೆಲ್ಲ ಎಷ್ಟೊಂದು ಹೊಗಳ್ತಾ ಇದ್ದಾರೆ. ನಿಮಗೇನು ಅನಿಸ್ತದೆ? ಖುಷಿ ಆಯ್ತು. ಸರ್, ನಾವು ರೈತ ಸೆಲೆಬ್ರಿಟಿಯನ್ನ ಕರ್ಕೊಂಡು ಬಂದು ಇಲ್ಲಿ ವೇದಿಕೆ ಮೇಲೆ ಕೂರಿಸ್ತಾ ಇದ್ದೀವಿ. ಆದರೆ ನೀವು ಸರ್ ಮಂಡ್ಯ ಜಿಲ್ಲೆಯಾದ್ಯಂತ ಆಲ್ರೆಡಿ ಸೆಲೆಬ್ರಿಟಿ. ಎಷ್ಟು ಜನ ಬೆಂಬಲಿಗರು, ಎಷ್ಟು ಆತ್ಮೀಯತೆ, ಎಷ್ಟು ಖುಷಿ ಅನ್ಸುತ್ತೆ ಸರ್ ನಿಜವಾಗ್ಲೂ. ಅವಾಗ ನಾವೇನೋ ಒಂದು ಒಳ್ಳೇದು ಮಾಡ್ತಾ ಇದ್ದೀವಿ, ಅದು ಬೇರೆಯವ್ರಿಗೆ ದಕ್ತಾ ಇದೆ ಅನ್ನೋದಾಗ ಸಿಗೋಂಥ ಸಮಾಧಾನ. ಎಷ್ಟು ಜನ ಆತ್ಮೀಯರಿದ್ದಾರೆ. ಮತ್ತೊಬ್ರು ಬಂದಿದ್ದಾರೆ ಸರ್, ಅವ್ರನ್ನೂ ವೇದಿಕೆ ಮೇಲೆ ಕರೆಯೋಣ. ರಂಗ್ ಶೆಟ್ರಲ್ವಾ? ಬನ್ನಿ ಶೆಟ್ರೆ ಸರ್, ಹೇಳಿ. ಇವತ್ತು ರೈತರತ್ನ ವೇದಿಕೆ ಮೇಲೆ ಕೂತಿದ್ದಾರೆ. ನಮಗೆ ತುಂಬ ಖುಷಿ ಅನ್ನಿಸ್ತದೆ ಮೇಡಮ್. ನಾವು ಈ ವೇದಿಕೆಗೆ ಬರಬೇಕಾದ್ರೆ ಇಷ್ಟು ಮೈಕ್ ಇಟ್ಕೊಂಡು ನಾನು ಮಾತಾಡ್ತೀನಿ ಅನ್ಬೇಕಾದ್ರೆ ಮಾದೇಶ್ವರ ನನಗೆ ಕಾರಣ. ನಾವು ಮೊದಲೇ ಹಿಂದೆ ಸುಮಾರು 2010ರಲ್ಲಿ ಇವು ಸಾವಯವ ಇವರು ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಲ್ಲಿ ಸಾವಯವ ಅನ್ನೋದೇನೇ ನಮ್ಗೇನೂ ಗೊತ್ತಿರಲಿಲ್ಲ. ಮಾಮೂಲು ಕೆಮಿಕಲ್ಸ್ ಹಾಕ್ತಿದ್ದೋ. ಏನ್ ಮಾಡ್ತಾ ಇದ್ರಿ ನೀವು? ಭತ್ತ, ರಾಗಿ ಬೇಸಾಯ ಮಾಡೋದೇ ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 5 ಎಕರೆ ಇದೆ ಮೇಡಮ್. 5 ಎಕರೆ ಇದೆ. ಅಲ್ಲೇ ಮಂಡ್ಯದಲ್ಲೇನಾ? ಮಂಡ್ಯದಲ್ಲಿ. ಅವ್ರ ಊರಿನಲ್ಲೇ? ಇಲ್ಲ, ಮಂಡ್ಯದಿಂದ ಪಕ್ಕ ಒಂದು ಕರಗೋಡು ಪಕ್ಕ ಇದೆ, 13 ಕಿಲೋಮೀಟರ್ ಮಂಡ್ಯ. ಅವರೇ ಬಂದು ನಿಮಗೆಲ್ಲ ಹೇಳಿದ್ದು? ಪ್ರತಿ ಮಂಡ್ಯ ತಾಲೂಕ್ ಪ್ರತಿ ಊರಿಗೂ ಬಂದು ಒಂದು ಸಾವಯವ ರೈತ ಕೂಟ ಅಂತ ರಚನೆ ಮಾಡಿದವ್ರೆ ಮಹೇಶರು. 2010ರಲ್ಲೇನೆ? ಹೌದು. ಆಗ ನಾನು ಅಲ್ಲಿಗೆ ಅಧ್ಯಕ್ಷನಾಗಿ ಇವರೇ ನೇಮಕ ಮಾಡಿ ನಾನು ಇವರು ರೈತರನ್ನ ಗುಂಪು ಕಟ್ಕೊಂಡು ರೈತರನ್ನ ಕಟ್ಟಿ ಅವ್ರಿಗೂ ಸಾವಯವ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪರಿಚಯಿಸ್ತಾರೆ ಮಹೇಶರು. ನಮಗೆ ಅನೇಕ ಕಡೆ ಹೋಗಿ ತರಬೇತಿ ಕೊಡ್ತಿದ್ದಾರೆ, ಊಟ ಕೊಡಿಸಿ ನಮ್ಮ ಕರ್ಕೊಂಡು ಹೋಗಿ ನಮಗೆ ಜೀವಾಮೃತ ಮಾಡೋದು ಹೇಗೆ, ಸಸ್ಯಾಮೃತ ಮಾಡೋದು ಹೇಗೆ, ಯಾವ ರೀತಿ ಯಾವ ತಿಂಗಳ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು ಅಂತ ಪ್ರತಿಯೊಂದು ಸಾವಯವ ನನ್ನ ಕಲಿಸ್ಕೊಟ್ಟರೆ ಮಹೇಶ್. ಇವತ್ತು ನನಗೆ 72 ವರ್ಷ. ನಾನು ಯಾವುದೇ ಕಾಯಿಲೆ ಇಲ್ದರೆ ಈ ಇರ್ಬೇಕಾದ್ರೆ ಕಾರಣ ಇವರಿಗೆ ಸಾವಯವ ಕೃಷಿ, ಅದಕ್ಕೆ ಕಾರಣ ಆಗಿರುವಂಥವ್ರು ಅವರು. ಬರಲಿ ಒಂದು ಜೋರಾದ. ಹೌದು. ಮತ್ತೆ ಮಹಿಳೆಯರಿಗೆ ಕೀರೆಮಡಿ ಕೂಟ ಅಂತ ಕೀರೆಮಡಿ ಸ್ಥಾಪನೆ ಮಾಡಿ ಕೀರೆಮಡಿ ಬೆಳೆಸಿದ್ರು. ನಾಟಿ ತಳಿ ಬೀಜಗಳನ್ನ ತಂದು ತರಕಾರಿ ಬೆಳಿಬೇಕು ಅಂತ ಹೇಳ್ಕೊಟ್ಟಾರೆ ಇವರು. ಮತ್ತೆ ಇಂಥ ವೇದಿಕೆಗಳು ಮತ್ತೆ ಬರ್ತಾ ಇರ್ಲಿ, ಸಿಗ್ತಾ ಇರ್ಲಿ, ಎಲ್ಲ ಸನ್ಮಾನಗಳು ದೊರಕಲಿ, ಇವ್ರಿಗೆ ಆರೋಗ್ಯ ಕೊಡ್ಲಿ, ಮತ್ತೆ ಆಯುಸ್ಸು ಇನ್ನು ಹೆಚ್ಚಾಗಲಿ, ಮಂಡ್ಯ ಜಿಲ್ಲೆಗೆ ಇವ್ರಿಗೆ ಇನ್ನೂ ಉಪಕಾರ ಆಗಲಿ, ರೈತ ವರ್ಗಕ್ಕೆ ಚೆನ್ನಾಗಿ ಇವರು ಉತ್ತೇಜನ ಕೊಡಲಿ ಅಂತ ನೋಡ್ತಾನೆ. ಮೇಡಮ್, ನಾವು ಸಾವಯವ ಕಬ್ಬು ಬೆಳಿತೀನಿ, ನಮಗೆ ಏನು ಮಾರ್ಕೆಟ್ ಇದೆ 2ರಷ್ಟು ಕೊಂಡಿ ಬೆಲ್ಲ ಮಾಡಿ ಮಾರ್ಕೆಟ್ ಅವರು ಹಾಕಿಸ್ಕೊತಾ ಇದ್ದಾರೆ. ನನಗೆ ತುಂಬಾ ಲಾಭ ಆಯ್ತಾ ಇದೆ, ತುಂಬಾ ಖುಷಿ ಆಯ್ತು. ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ರೈತರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ರೈತರು ಇವತ್ತು ಸರ್ಕಾರದ ಯೋಜನೆಗಳು ಸಾಕಷ್ಟಿದ್ದಾವೆ, ಆದರೆ ಬಳಕೆ ಮಾಡ್ಕೊಳ್ತಕ್ಕಂಥ ರೈತರ ಸಂಖ್ಯೆ ತೀರಾ ಕಡಿಮೆ. ಹೌದೌದು. ಅಂಥದ್ರಲ್ಲಿ ರಂಗ್ ಶೆಟ್ರು ಅವ್ರ ಫ್ಯಾಮಿಲಿ, ಅವರ ಶ್ರೀಮತಿಯವರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ವೇದಿಕೆ ಕರೆದ್ರೆ ಈ ಸಂದರ್ಭದಲ್ಲಿ ಸುಖಿ ಕುಟುಂಬ ಎಲ್ಲರನ್ನೂ ಕರೆದು ಬಿಡೋಣ. ಬಂದ್ಬಿಡಿ, ಎಲ್ಲರೂ ಬಂದ್ಬಿಡಿ. ನಮ್ಮ ಇವ್ರ ಮಹದೇವ್ ಅವರ ಫ್ಯಾಮಿಲಿನೂ ಬನ್ನಿ, ಹಾಗೆ ನಮ್ಮ ರಂಗ್ ಶೆಟ್ರು ವೇದಿಕೆ ಮೇಲೆ ಇದ್ದಾರೆ, ಅವ್ರ ಫ್ಯಾಮಿಲಿನೂ ಬಂದ್ಬಿಡಿ. ವಿಶೇಷ ಅಂತ ಹೇಳಿದ್ರೆ ಸರ್, ಮಲ್ನಾಡ್ ಗಿಡ್ಡ ಹಸು ತಂದಿದ್ದಾರೆ. ಹಸು 3-4 ಕರಾವಾಯ್ತು. ತುಂಬಾ ಮಾದರಿ ರೈತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕರೆ ಮಾಡಿದ ತಕ್ಷಣ ದಂಪತಿ ಸಮೇತ ಇವತ್ತು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್ ನನಗೆ.
ನಮ್ಮ ಮಹದೇವ್ ಅವರ ತಾಯಿ ಕೂಡ ಇದ್ದಾರೆ, ಗೌರಮ್ಮ ಅವರು. ಅಮ್ಮ ನಮಸ್ತೆ. ನಮಸ್ತೆ. ಇವತ್ತು ತಮ್ಮ ಮಗ ರೈತ ರತ್ನ ವೇದಿಕೆಗೆ ಬಂದಿದ್ದಾರೆ ಸಾಧಕರಾಗಿ. ಕೇವಲ ಕೃಷಿ ಅಷ್ಟೇ ಅಲ್ಲದೆ ಸಮಾಜ ಸೇವೆನಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ. ಏನನ್ಸುತ್ತೆ ತಮ್ಮ ಮಗನ ಸಾಧನೆ ಬಗ್ಗೆ? ನಮಗೆ ಸಂತೋಷ ಆಯ್ತದೆ. ಅಷ್ಟೇನಾ? ಅಷ್ಟೇ. ಹೆತ್ತ ತಾಯಿಗೆ ಸಂತೋಷ ಆದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಏನ್ ಬೇಕು ಮಕ್ಕಳಿಗಲ್ವಾ? ಗೌರಮ್ಮ ಅಂತ ಹೆಸರು ಬರದೇ ಇರುವಂಥ ವಿದ್ಯಾವಂತ ತಾಯಿ ನನಗೆ. ನಿಜವಾಗ್ಲೂ ಅವರ ಕನಸು, ಅವರ ಶ್ರಮ, ಅವರ ಒಂದು ಆಶೀರ್ವಾದ ಇಲ್ಲಿ ಇವತ್ತಿನ ಕೂತ್ಕೊಳ್ಳೋಕ್ಕೆ ಕಾರಣ. ನಿಮಗೆ ಎಷ್ಟು ಸಮಾಧಾನ ಇದೆ ಮಗ ರೈತ ಆಗಿರೋದಕ್ಕೆ? ನನಗೆ ಸಮಾಧಾನ. ನಾವು ಅವಾಗೆಲ್ಲ ಓದಬೇಕು ಅಂತ ಕಷ್ಟಪಡ್ದು, ಅವರು ಓದಲಿಲ್ಲ, ಜನಸೇವೆ ಮಾಡಕ್ಕೆ ಹೋದ್ರು. ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ ಅವ್ರ ಹಿಂದೆ. ಏನ್ರಮ್ಮ, ಈ ವೇದಿಕೆ ಮೂಲಕ ಅವ್ರಿಗೆ ವಿಶ್ ಮಾಡಿಬಿಡಿ, ಒಳ್ಳೇದಾಗಲಿ ಅಂತ ಹೇಳ್ಬಿಡಿ. ಒಳ್ಳೇದಾಗಲಿ ಕಣಪ್ಪ. ಸೊ ನಮ್ಮ ಇವರ ತಂದೆಯವ್ರ ಕೈಲಿ ಒಂದ್ಸಲಿ ವಿಶ್ ಮಾಡಿಸ್ಬಿಡೋಣ. ಅಪ್ಪ ನಮಸ್ಕಾರ. ನಮಸ್ಕಾರ. ತಾವು ಕೂಡ ವಿಶ್ ಮಾಡಿಬಿಡಿ ತಮ್ಮ ಮಗನಿಗೆ. ಭಾರಿ ಸಂತೋಷ ಆಯಿತು. ಅವರು ಇನ್ನೂ ಹೆಚ್ಚು ಚೆನ್ನಾಗಿ ಬದುಕಲಿ, ಸಂತೋಷದಿಂದ ಸಂತೋಷ ಪಡ್ತೀವಿ ನಾವೆಲ್ಲ. ಸಂತೋಷನಾ ತಮ್ಮ ಮಗ ಸಾಧನೆ ಇಷ್ಟು ಸಾಧಕರಾಗಿರೋದು? ಸಾಧಕರಾಗಿರೋದು ತುಂಬ ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆ ಮೇಡಮ್. ಹಾಗೆ ಮೇಡಮ್ ಕೂಡ ಇದ್ದಾರೆ, ಹರಿಣಿ ಅವರು, ನಮ್ಮ ಮಹದೇವ್ ಅವರ ಧರ್ಮಪತ್ನಿ. ಜನಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಇತ್ತ ಕೃಷಿನೂ ನೋಡಬೇಕು, ಸಂಘಗಳನ್ನ ನಿರ್ವಹಣೆ ಮಾಡಬೇಕು. ಯಜಮಾನ್ರು ಯಾವಾಗಲೂ ಬ್ಯುಸಿನೇ ಜನಸೇವೆನಲ್ಲಿ. ನಿಮ್ಮ ಸಹಕಾರ ಹೇಗಿತ್ತು? ನಿಮ್ಮ ಅವರ ಒಂದು ರಿಲೇಷನ್ಶಿಪ್ಪು, ಅಂಡರ್ಸ್ಟ್ಯಾಂಡಿಂಗು ಬಗ್ಗೆ ಒಂದೆರಡು ಮಾತು ಹೇಳಿ. ನಾವು ಯಾವಾಗಲೂ ಅವ್ರಿಗೆ ಜೊತೆಯಾಗಿರ್ತೀವಿ. ಜೊತೆಯಾಗಿರ್ತೀರಾ? ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೋ? ಬಿಟ್ಟರೆ 24 ಗಂಟೆನೂ ಮಾಡ್ತಾರೆ ಮೇಡಮ್. ವಿಶ್ ಮಾಡಿಬಿಡಿ ನೀವು. ಆಲ್ ದ ಬೆಸ್ಟ್. ಅಲ್ಲಿ ನೋಡ್ಕೊಂಡು ವಿಶ್ ಮಾಡಿ. ಆಲ್ ದ ಬೆಸ್ಟ್. ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಡಿ ಅಲ್ಲೇ. ಆಲ್ ದ ಬೆಸ್ಟ್. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕಾರಸ್ವಾಡಿ ಮಹದೇವ್ ಅವರು ಅವರ ಅನೇಕ ಸಮಾಜವಾದಿ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು, ಸಮಾಜ ಸೇವೆಯ ವಿಚಾರಗಳು, ಕೃಷಿ ಕೂಡ, ಅದರಲ್ಲಿ ಸಾವಯವ ಬೆಲ್ಲದ ಮಹತ್ವ ಹೇಗೆ, ಯಾವ ರೀತಿ ತಂತ್ರಜ್ಞಾನ, ವಿಜ್ಞಾನ, ಅತಿಯಾದ ವಿಜ್ಞಾನ ಹೇಗೆ ಹಾನಿ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಅದರ ಜೊತೆಗೆ ಕೊನೆಯಲ್ಲಿ ಒಂದು ಭಾವನಾತ್ಮಕವಾದಂಥ ಗಳಿಗೆಗಳು ಅವರ ಕುಟುಂಬದೊಟ್ಟಿಗೆ. ಅದ್ಭುತವಾದಂಥ ಪರಿಪೂರ್ಣ ಸಂಚಿಕೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಬನ್ನಿ ಇವರಿಗೆ ವಿಶ್ ಮಾಡ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಸುಂದರ ಫ್ಯಾಮಿಲಿಯ ಫೋಟೋ ತಗೊಂಡು ನಮ್ಮ ವಾಲ್ ಆಫ್ ಫೇಮ್ಗೆ ಹಾಕೋಣ. ರೈತ ರತ್ನದ ಇವತ್ತಿನ ಸಂಚಿಕೆಯ ಕಾರಸ್ವಾಡಿ ಮಹದೇವ್ ಅವರ ಫೋಟೋ ಸೇರ್ತಾ ಇದೆ ಇವತ್ತಿನ ವಾಲ್ ಆಫ್ ಫೇಮ್ಗೆ. ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ. ಮಹದೇವ್ ಅವರೇ, ಮತ್ತೊಮ್ಮೆ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಸ್ವೀಕರಿಸಬೇಕು. ಕಿರುಕಾಣಿಕೆಯನ್ನು ನಮ್ಮ ಪರವಾಗಿ, ನಮ್ಮ ವೇದಿಕೆಯ ಪರವಾಗಿ ನೀಡೋದಕ್ಕೆ ಇದೀಗ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ದೂರದರ್ಶನ ಕೇಂದ್ರ ಬೆಂಗಳೂರಿನ ಅಸಿಸ್ಟೆಂಟ್ ಇಂಜಿನಿಯರ್ ಶಕೀಲಾ ಶೆಟ್ಟಿ ಮೇಡಮ್. ಬನ್ನಿ ಮೇಡಮ್. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ರೈತ ರತ್ನ ಸಂಚಿಕೆ. ನಾನು ಆಗಲೇ ಹೇಳಿದ ಹಾಗೆ ಈ ಸಂಚಿಕೆಗೆ ಒಂದೇ ಹೆಸರು ಕೊಡಬೇಕು ನಾನು ಅಂತಂದರೆ ಒಂದು ಪರಿಪೂರ್ಣ ಸಂಚಿಕೆ. ಒಬ್ಬ ಕೃಷಿಕನಾಗಿ ಮಾತಾಡಿದ್ರು ನಮ್ಮ ಮಹದೇವ್ ಅವರು, ಒಬ್ಬ ಸಮಾಜ ಸೇವಕನಾಗಿ ಅವರ ಬೆಂಬಲಿಗರು ಅವರು ಮಾಡ್ತಿರುವಂಥ ಕೆಲಸವನ್ನು ಹಾಡಿ ಕೊಂಡಾಡಿದ್ರು. ಎಲ್ಲವನ್ನ ಕೂಡ ನಾವು ಕೇಳಿದಾಗ ಅಂತ ಅನ್ಸೋದು, ಕೃಷಿಕ ಅನ್ನೋಂಥನು ಒಂದು ಮಲ್ಟಿಫ್ಯಾಕ್ಟರ್ಸಲ್ಲಿ ಮಲ್ಟಿಫ್ಯಾಕ್ಟೋರಿಯಲ್ ಆಗಿ ಥಿಂಕ್ ಮಾಡಿದಾಗ ಸಮಾಜಕ್ಕೆ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ. ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜಡ್ಜ್ ಕೂಡ ಹೇಳಿದರು, ರೈತರು ಅಂತ ಅಂದರೆ ಅವರಿಗೆ ಯಾವಾಗಲೂ ಒಳ್ಳೆ ಗುಣಗಳೇ ಇರುತ್ತೆ, ಅಂಥವ್ರು ಮಾತ್ರ ಒಬ್ಬ ರೈತ ಆಗೋದಕ್ಕೆ ಸಾಧ್ಯ ಅಂತ. ಆ ಗುಣಗಳನ್ನು ಬೇರೆ ಎಲ್ಲ ಕಡೆ ಹಂಚಿದಾಗ ಸಮಾಜದಲ್ಲೂ ಕೂಡ ಅಷ್ಟೇ ಒಳ್ಳೊಳ್ಳೆ ಕೆಲಸಗಳು ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ರೈತರು ಕೂಡ ಹೆಚ್ಚು ಹೆಚ್ಚು ಬರಲಿ. ಹಾಗೆ ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥವ್ರು, ರೈತರಿಗೆ ಒಳಿತನ್ನ ಮಾಡುವಂಥವ್ರು ಕೂಡ ಜಾಸ್ತಿ ಆಗಿ ಸಮಾಜದಲ್ಲಿ ಮತ್ತಷ್ಟು ಒಳ್ಳೆಯ ಕೃಷಿಕರು ಬರಲಿ ಅನ್ನೋದೇ ನಮ್ಮ ಈ ವೇದಿಕೆಯ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಮತ್ತೊಬ್ಬ ರೈತ ಸಾಧಕರೊಟ್ಟಿಗೆ ನಿಮ್ಮ ಭೇಟಿ ಮುಂದಿನ ರೈತರತ್ನ ಸಂಚಿಕೆನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ನೆಚ್ಚಿನ ಚಂದನ ವಾಹಿನಿ. ನಾವು ಹೋಗಿ ಬರ್ತೀವಿ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದದಿ ತೋರಿಸೋ ರೈತರತ್ನ, ರೈತರತ್ನ.